ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಕೆಲವು ದಿನ ನಾವು ತರಗತಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಮತ್ತೆ ಕೆಲವೊಂದಿಷ್ಟು ಹೊಸ ಸುಧಾರಣೆಗಳೊಂದಿಗೆ ಇವತ್ತು ನಾನು ನಿಮ್ಮ ಮುಂದಿಗೆ ಬಂದಿದ್ದೀನಿ. ಇನ್ನು ಮುಂದೆ ನಿರಂತರವಾಗಿ ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ತಿಂಗಳಿಗೆ ಮಿನಿಮಮ್ ಒಂದು 15-20 ತರಗತಿಗಳನ್ನಾದರೂ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನಾವು ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಕ್ಕಂಥ ಹಾಗೂ ಲೈವ್ ಆಗಿ ಮಾಡ್ತಕ್ಕಂಥ ಎಲ್ಲ ತರಗತಿಗಳನ್ನು ಉಚಿತವಾಗಿ ವೀಕ್ಷಿಸ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಆರಂಭಿಸೋಣ. ನೀವು ಈ ಒಂದು ಸ್ಕ್ರೀನ್ ಮೇಲೆ ನಮ್ಮ ಸಂಸ್ಥೆಯ ಒಂದು ಇಮೇಜನ್ನು, ನೀವು ಬಿಲ್ಡಿಂಗನ್ನು ನೀವು ನೋಡ್ಬೋದು. ಇದು ನಮ್ಮ ಸಂಸ್ಥೆ. ಯಾಕಂದರೆ ಆ ಜೀನಿಯಸ್ ಅಂತ ಹೆಸರಿಟ್ಕೊಂಡು ಮತ್ತೆ ಬೇರೆ ಬೇರೆ ಸಂಸ್ಥೆ ಇರ್ತಿರ್ತವೆ. ಪಾಪ ಭಾಳಷ್ಟು ಜನ ವಿದ್ಯಾರ್ಥಿಗಳು ಹೋಗಿ ನಮ್ಮ ಕಡೆ ಬಂದಂಥ ಉದಾಹರಣೆಗಳಿರೋದ್ರಿಂದಾಗಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಇರೋದು ಧಾರವಾಡದ ಜಯನಗರ ಕ್ರಾಸ್ನಲ್ಲಿ, ಸಪ್ತಾಪುರ ಅಲ್ಲ, ಸಪ್ತಾಪುರದ ನಂತರ ಬರ್ತಕ್ಕಂಥ ಸ್ಟಾಪ್ ಯೂನಿವರ್ಸಿಟಿ ರೋಡಿಗೆ ಹೋಗ್ತಿರ್ಬೇಕಾದ್ರೆ, KVD ಅನ್ನೋದಲ್ಲ, ಹೋಗ್ತಿರ್ಬೇಕಾದ್ರೆ ಆ ರೋಡಿಗೆ ಬರ್ತಕ್ಕಂಥ ನಮ್ಮ ಸಂಸ್ಥೆ ಸ್ಪರ್ಧಾ ಜೀನಿಯಸ್ ಸಂಸ್ಥೆ ಅಂತೇಳಿ. ನಮ್ಮ ಸಂಸ್ಥೆ ಒಳಗೆ ಕರ್ನಾಟಕ ಇತಿಹಾಸ ಆಗಿರ್ಬೋದು, ಪ್ರಾಚೀನ ಭಾರತ, ಮಧ್ಯ ಭಾರತ ಮತ್ತು ಆಧುನಿಕ ಭಾರತ ಎಲ್ಲವನ್ನ ನಾನೇ ಬೋಧನೆ ಮಾಡ್ತೀನಿ. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ನಿಮ್ಮ ಸಂಸ್ಥೆಯೊಳಗೆ ಇತಿಹಾಸವನ್ನು ಯಾರು ಬೋಧನೆ ಮಾಡ್ತಾರೆ ಅಂತೇಳಿ. ನಾನೇ ಬೋಧನೆ ಮಾಡ್ತೇನೆ. ಆ ಇತಿಹಾಸದ ಬೋಧನೆ ಅಂದ ತಕ್ಷಣ ಅದಕ್ಕೊಂದು ಗತ್ತು ಗೈರತ್ತು ಎಲ್ಲ ಇರ್ತದೆ. ಎಲ್ಲದರೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಪಾಠ ಬೋಧನೆ ನಡೀತಾ ಇರ್ತದೆ. ಒಂದು ವಾರ ಉಚಿತವಾಗಿ ತರಗತಿಗೆ ಹಾಜರಾಗಿ ಎಲ್ಲ ವಿಷಯಗಳ ಉಪನ್ಯಾಸಗಳು ಇಷ್ಟ ಆದರೆ ಮಾತ್ರ ತರಬೇತಿ ಪಡೆಯಲು ಅವಕಾಶ ಕಲ್ಪಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಏಕೈಕ ಸಂಸ್ಥೆ ನಮ್ಮ ಸಂಸ್ಥೆ ಸ್ಪರ್ಧಾ ಜೀನಿಯಸ್. ಮುಂದಿನ ಬ್ಯಾಚನ್ನು ನಾವು 22ಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕಿಗೆ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತವೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಿಮ್ಮೆಲ್ಲರ ಬೇಡಿಕೆಯ ಮೇರೆಗೆ ಭಾಳಷ್ಟು ದಿನಗಳಿಂದೆಲ್ಲ ಕೇಳ್ತಾ ಇದ್ರಿ. ಅದರ ಮೇರೆಗೆ ಈ ಆಧುನಿಕ ಭಾರತದಲ್ಲಿ ಬರ್ತಿರ್ತಕ್ಕಂಥ ಒಂದು ಟಾಪಿಕ್, ಅತಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ಗವರ್ನರ್ಗಳು ಮತ್ತು ಗವರ್ನರ್ ಜನರಲ್ಗಳು ಅಂತೇಳಿ. ಗವರ್ನರ್ಗಳು ಮತ್ತು ಗವರ್ನರ್ ಜನರಲ್ಗಳು ಅಂತಕ್ಕಂಥ ಒಂದು ಟಾಪಿಕನ್ನು ಇವತ್ತಿನ ತರಗತಿ ಒಳಗೆ ನಾವು ನೋಡೋಣ. ನೀವೆಲ್ಲ ಏನು ಅಂದ್ಕೊಳ್ತೀರಿ ಅಂತಂದರೆ, PSI ಮೊನ್ನೆ ಮೆಂಟಲಿಟಿ ಕೇಳಿಲ್ಲ ಅಥವಾ ಈ ಸಬ್ಜೆಕ್ಟ್ ಹೆಚ್ಚು ಕೇಳ್ಯಾರ, ಕಡಿಮೆ ಕೇಳ್ಯಾರ ಅಂತಂದ್ರೆ ಒಂದಕ್ಕೆ ಬೆನ್ನು ಹತ್ತಿರಿ. ಯಾವಾಗಲೂ ಆ ರೀತಿ ಆಗಬಾರ್ದು. ಈ ಸಾರಿ ಹಿಸ್ಟ್ರಿ ಕಡಿಮೆ ಕೇಳಿದ್ರೆ 5 ಅಥವಾ 6 ಕೇಳ್ಯಾರ ಅಂದ್ರೆ ಮುಂದಿನ ಸಲ ಜಾಸ್ತಿ ಆಗ್ಬೋದು. ಅಥವಾ ಕರೆಂಟ್ ಅಫೇರ್ಸ್ ಈ ಸಲ ಒಂದು 30-35 ಕೇಳ್ಯಾರ ಅಂದ್ರೆ ಮುಂದಿನ ಸಲ 40 ಕೇಳ್ಬೋದು ಅಥವಾ 15 ಕೇಳ್ಬೋದು. ಯಾವಾಗಲೂ ಆ ರೀತಿ ಥಿಂಕ್ ಮಾಡೋಕೆ ಹೋಗ್ಬಿಡ್ರಿ. ಎಲ್ಲ ವಿಷಯಗಳಿಗೆ ಸಮಾನ ಪ್ರಸ್ತುತವನ್ನು ಕೊಟ್ಟು ನೀವು ಓದಬೇಕಾಗ್ತದೆ. ಓಕೆ, ನಾವು ಇವತ್ತಿನ ತರಗತಿ ಒಳಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನೋಡೋಣ. ಎಸ್, ಯಾವುದಪ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದರೆ ಗವರ್ನರ್ಗಳು ಮತ್ತು ಗವರ್ನರ್ ಜನರಲ್ಗಳು ಅಂತೇಳಿ. ಗವರ್ನರ್ಗಳು ಮತ್ತು ಗವರ್ನರ್ ಜನರಲ್ಗಳು ಏನಿದು? ಗವರ್ನರ್ ಮತ್ತು ಗವರ್ನರ್ ಜನರಲ್ ಅಂತಂದರೆ ಏನಪ್ಪ? ಮೊದಲಿಗೆ ಇದೇನು ಗವರ್ನರ್ ಅಂತ ಐತೆ ನೋಡ್ರಿ, ಇದೊಂದು ಈಸ್ಟ್ ಇಂಡಿಯಾ ಕಂಪನಿಯ ಹುದ್ದೆ. ಇದೊಂದು ಹುದ್ದೆ ಗವರ್ನರ್ ಜನರಲ್. ಇದು ಸಹಿತ ಈಸ್ಟ್ ಇಂಡಿಯಾ ಕಂಪನಿಯವರಿಂದ ನೇಮಕ ಆಗಿರ್ತಕ್ಕಂಥ ಒಂದು ಹುದ್ದೆ. ಇದು ಒಬ್ಬ ಅಧಿಕಾರಿ. ಸಿಂಪಲ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ, ಗವರ್ನರ್ ಅಂತಂದರೆ ರಾಜ್ಯಪಾಲ ಇದ್ದಂಗೆ, ಗವರ್ನರ್ ಜನರಲ್ ಅಂತಂದರೆ ರಾಷ್ಟ್ರಪತಿ ಇದ್ದಂಗೆ. ಇಷ್ಟೇ. ನಾನು ಮುಂದೆ ಬಂದಾಗೆ ಕೆಲವೊಂದಿಷ್ಟು ಹುದ್ದೆಗಳ ಬಗ್ಗೆ ನಾನು ಹೇಳ್ತಾ ಯಾವ ರೀತಿ ಚೇಂಜ್ ಆಗ್ತಾವೆ ಮತ್ತು ಅಧಿಕಾರ ವ್ಯಾಪ್ತಿ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೇನೆ. ಇವಾಗ ನೋಡೋಣ. ಮೊದಲನೆಯ ವ್ಯಕ್ತಿ ರಾಬರ್ಟ್ ಕ್ಲೈವ್ ಅಂತೇಳಿ. ಮೊದಲನೇ ವ್ಯಕ್ತಿ ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ ಯಾವಾಗ ಹುಟ್ಟಿದ, ಯಾವಾಗ ಸತ್ತ, ತಂದೆ ಯಾರು, ತಾಯಿ ಯಾರು, ಅದು ಇವಾಗ ನಮಗೆ ಅವಶ್ಯಕತೆ ಇಲ್ಲ. ಆದರೆ ಅವನು ಭಾರತದಲ್ಲಿ ಇದ್ದಂಥ ಸಮಯದೊಳಗೆ ಮಾಡಿರ್ತಕ್ಕಂಥ ಸುಧಾರಣೆಗಳೇನೋ, ಮಾಡಿರ್ತಕ್ಕಂಥ ಕೆಲಸಗಳೇನೋ ಅದ್ರ ಬಗ್ಗೆ ಮಾತ್ರ ನಾವು ನೋಡಬೇಕಾಗ್ತದೆ. ಇತಿಹಾಸವನ್ನು ಬೋಧನೆ ಮಾಡ್ತಿರ್ಬೇಕಾದ್ರೆ ಹಾಸ್ಯ ಇರಬೇಕು ನಿಜ, ಉತ್ಸಾಹ ಇರಬೇಕು ನಿಜ, ಆದರೆ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಆಗಬಾರ್ದು ಅಂತ ಒಂದು ಗಾದೆ ಮಾತು ನಮ್ಮ ಕಡೆಗೆ. ಮಂತ್ರಕ್ಕಿಂತ ಉಗುಳು ಜಾಸ್ತಿ ಆಗಬಾರ್ದು ಅಂತೇಳಿ ನಾವು ವಿಷಯಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟು ಚರ್ಚೆ ಮಾಡ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥ ಯಾವುದು PSI ಆಗಿರ್ಬೋದು, ಆಮೇಲೆ ಗ್ರೂಪ್ C ಆಗಿರ್ಬೋದು, ಅಷ್ಟೇ ಅಲ್ಲದೆ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ. ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಟಾಪಿಕ್ ಇದಾಗಿರ್ತದೆ, ಗವರ್ನರ್ಗಳು ಮತ್ತು ಗವರ್ನರ್ ಜನರಲ್ಗಳು. ಅದರೊಳಗೆ ಮೊದಲನೇದವರು ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವನು 1742ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಗುಮಾಸ್ತನಾಗಿ ಭಾರತಕ್ಕೆ ಬರ್ತಾನೆ. ಈಸ್ಟ್ ಇಂಡಿಯಾ ಕಂಪನಿಯ ಗುಮಾಸ್ತನಾಗಿ ಭಾರತಕ್ಕೆ ಬಂದಂಥ ರಾಬರ್ಟ್ ಕ್ಲೈವನು ಇಲ್ಲಿನ ಅಧಿಕಾರಿಗಳ ವಿಶ್ವಾಸವನ್ನು ಗಳಿಸಿ ಈತ ಸೈನಿಕನಾಗ್ತಾನೆ. ಸೈನಿಕನಾಗಿದ್ದಾಗ ಈತನ ಚಾಣಾಕ್ಷತೆಯನ್ನು ಕಂಡು ಈತನನ್ನು ಸೇನಾಪತಿಯನ್ನಾಗಿ ನೇಮಿಸಿದರು. ಸೇನಾಪತಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪತಿಯಾಗಿ ಇವನನ್ನು ನೇಮಕ ಮಾಡ್ತಾರೆ. ಸೇನಾಪತಿ ಆಗಿದ್ದಂಥ ಸಮಯದಲ್ಲಿ ಇವ ಮಾಡಿರ್ತಕ್ಕಂಥ ಯುದ್ಧಗಳ್ಯಾವು ಅಂತಂದರೆ, ಒಂದು 1757ರ ಪ್ಲಾಸಿ ಕದನ. 1757ರ
ಪ್ಲಾಸಿ ಕದನದಲ್ಲಿ ಈತ ಭಾಗವಹಿಸಿ ಬಂಗಾಳದ ನವಾಬನಾಗಿರ್ತಕ್ಕಂಥ ಸಿರಾಜುದ್ದೌಲನನ್ನ ಸೋಲಿಸ್ತಾನೆ. ಇದೊಂದು ಈತ ಮಾಡಿರ್ತಕ್ಕಂಥ ಯುದ್ಧ. ಈ ಪ್ಲಾಸಿ ಕದನವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬಲವರ್ಧನೆಗೆ ಪ್ರಮುಖವಾದ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಈ ಪ್ಲಾಸಿ ಕದನ. ಇದು ಒಂದು. ಇದರ ನಂತರ 1759 ಇನ್ನೊಂದು ಕದನ ನಡೆಯಿತು, ಬಿದೇರಾ ಕದನ ಅಥವಾ ಚಿನ್ಸೂರಾ ಕದನ ಅಂತೇಳಿ. ಬಿದೇರಾ ಕದನ ಅಥವಾ ಚಿನ್ಸೂರಾ ಕದನ ಅಂತ ನಡೀತದ. ಈ ಬಿದೇರಾ ಅಥವಾ ಚಿನ್ಸೂರಾ ಕದನವು ಭಾರತದಲ್ಲಿ ಡಚ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರ್ತಕ್ಕಂಥ ಯುದ್ಧ. ಭಾರತದಲ್ಲಿ ಡಚ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರೋ ಯುದ್ಧ ಈ ಬಿದೇರಾ ಅಥವಾ ಚಿನ್ಸೂರಾ. ಇದು ಡಚ್ಚರ ಅವನತಿ ಕಾರಣ ಆಯಿತು. ಹಳೆ ವಿಡಿಯೋಗಳನ್ನು ನೋಡಿದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನ ನಮಗೆ ಸಿಗುತ್ತದೆ. ಇದರ ನಂತರ ಇನ್ನೊಂದು ಯಾವುದಪ್ಪ ಅಂತಂದರೆ ಅಂಬೂರ್ ಕಾಳಗ ಅಂತ ನಡೀತದೆ. ಎರಡನೇ ಕರ್ನಾಟಕ ಯುದ್ಧದ ಸಮಯದಲ್ಲಿ. ಯಾವ ಕಾಳಗ? ಅಂಬೂರ್ ಕಾಳಗ. ಆ ಅಂಬೂರ್ ಕಾಳಗದೊಳಗೆ ರಾಬರ್ಟ್ ಕ್ಲೈವನು, ಅಂಬೂರ್ ಕಾಳಗದಲ್ಲಿ ರಾಬರ್ಟ್ ಕ್ಲೈವನು ಹೋರಾಡ್ತಾನೆ. ಅಲ್ಲಿ ಹಿನ್ನಡೆ ಆಯಿತು ಆರಂಭಿಕವಾಗಿ, ಆದರೆ ನಂತರ ದಿನಗಳಲ್ಲಿ ಆತ ಮತ್ತೆ ಮುನ್ನಡೆಯನ್ನು ಸಾಧಿಸಿ ಕರ್ನಾಟಕನ ಮೇಲೆ ಪ್ರಭುತ್ವ ಸಾಧಿಸನ. ನನ್ನ ಈ ಚಾನಲ್ನ ಹಳೆ ವಿಡಿಯೋಗಳನ್ನು ನೀವು ನೋಡಿದ್ರೆ ಕರ್ನಾಟಕ ಯುದ್ಧಗಳು ಅಂತ ಒಂದು ವಿಡಿಯೋ ಅದ. ಅದರೊಳಗೆ ಎರಡನೇ ಕರ್ನಾಟಕ ಯುದ್ಧದ ಸಮಯದಲ್ಲಿ ಅಂಬೂರ್ ಕಾಳಗದ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ಅದರ ನಂತರ 1764 ಬಕ್ಸಾರ್ ಕದನ ಅಂತ ನಡೆಯಿತು. ಆ ಬಕ್ಸಾರ್ ಕದನದಲ್ಲಿ ಹೋರಾಡಿದಂಥ ರಾಬರ್ಟ್ ಕ್ಲೈವನು 1764 ಹೋರಾಡಿದಂಥ ಈಸ್ಟ್ ಇಂಡಿಯಾ ಕಂಪನಿಯು ಅಲ್ಲಿರ್ತಕ್ಕಂಥ ಬಂಗಾಳದ ನವಾಬ್ ಮೀರ್ ಕಾಸಿಂ ಸೋಲಿಸ್ತದೆ. 1764 ಬಕ್ಸಾರ್ ಕದನವು ಮುಗಿದ ನಂತರ 1764 ಬಕ್ಸಾರ್ ಕದನವು ಮುಗಿದ ನಂತರ 1765 ಈತನು ಮೊಘಲ ಚಕ್ರವರ್ತಿ 2ನೇ ಶಾ ಆಲಂನೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ, ಅಲಹಾಬಾದ್ ಒಪ್ಪಂದ ಅಂತೇಳಿ. 1765 ಒಂದು ಒಪ್ಪಂದ ಆಗ್ತದ, ಅಲಹಾಬಾದ್ ಒಪ್ಪಂದ. ಅಲಹಾಬಾದ್ ಒಪ್ಪಂದ ಆಯಿತು. ಇದೆಲ್ಲದರ ಬಗ್ಗೆ ನಾವು ಹಿಂದಿನ ತರಗತಿ ನೋಡಿದ್ವಿ. ಎಲ್ಲೆಲ್ಲಿ ರಾಬರ್ಟ್ ಕ್ಲೈವ್ ಯುದ್ಧ ಮಾಡಿದ್ನೋ ಅಲ್ಲೆಲ್ಲ ಕಡೆಗೆ ಆತ ಜಯ ಸಾಧಿಸಿದ ಅನ್ನೋ ಕಾರಣಕ್ಕಾಗಿ ರಾಬರ್ಟ್ ಕ್ಲೈವನನ್ನು ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೆದ್ರು. ಬ್ಯಾಂಥಮ್ ಅಂತಕ್ಕಂಥ ಒಬ್ಬ ಅಧಿಕಾರಿ ರಾಬರ್ಟ್ ಕ್ಲೈವನನ್ನು ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೀತಾನೆ. ಅದು ಗೊತ್ತಿರಬೇಕು. ಈ ರಾಬರ್ಟ್ ಕ್ಲೈವನ ಕೆಲಸ ಕಾರ್ಯಗಳನ್ನು ಕಂಡು 1765ರಿಂದ 1767 ಇವನನ್ನು ಬಂಗಾಳದ ಗವರ್ನರ್ ಆಗಿ ನೇಮಿಸಲಾಗಿತ್ತು. ಇಲ್ಲಿ ಪ್ರಶ್ನೆ ಕೇಳತಕ್ಕಂಥ ಸಾಧ್ಯತೆ ಇರ್ತದ, ಬಂಗಾಳದ ಮೊದಲ ಗವರ್ನರ್ ಯಾರು ಅಂತೇಳಿ. ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್, ನಾಟ್ ಗವರ್ನರ್ ಜನರಲ್. ಗವರ್ನರ್ ಜನರಲ್ ಅಲ್ಲ, ಈತ ಗವರ್ನರ್, ಬಂಗಾಳದ ಗವರ್ನರ್. ಅಂದರೆ ಕೇವಲ ಬಂಗಾಳ ಅಂತ ಏನು ಪ್ರಾಂತ್ಯ ಇತ್ತು ಭಾರತದಲ್ಲಿ ಬ್ರಿಟಿಷರದ್ದು, ಆ ಪ್ರಾಂತ್ಯಕ್ಕೆ ಮಾತ್ರ ಈತ ಅಧಿಕಾರಿಯಾಗಿದ್ದ. ಅವನು ಗವರ್ನರ್ ಅಂತ ಕರೆದ್ರು. ಈತನು ಬಂಗಾಳದ ಗವರ್ನರ್ ಆಗಿದ್ದಂಥ ಸಮಯದಲ್ಲಿ 1765 ಒಂದು ವಿಶೇಷವಾದಂಥ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾನ. ಅದನ್ನು ದ್ವಿಮುಖ ಸರ್ಕಾರ, ಡ್ಯುವೆಲ್ ಗೌರ್ಮೆಂಟ್ ಅಂತ ಕರೀತಾರೆ. ದ್ವಿಮುಖ ಸರ್ಕಾರ ಅಥವಾ ಡ್ಯುವೆಲ್ ಗೌರ್ಮೆಂಟ್ ಅಂತ ಕರೆದು. ಏನಿದು ದ್ವಿಮುಖ ಸರ್ಕಾರ ಅಂತ ಜಾರಿಗೆ ತಂದ ಇವನು ಯಾರು? ರಾಬರ್ಟ್ ಕ್ಲೈವ್. ಬಟ್ ಇದು ಏನಪ್ಪ ದ್ವಿಮುಖ ಸರ್ಕಾರ ಅಂದರೆ ಏನು ಅಂತಂದಾಗ, ಸಿಂಪಲ್ ಆಗಿ ಅಧಿಕಾರವನ್ನು, ಒಂದೇ ಪ್ರದೇಶದ ಅಧಿಕಾರವನ್ನು ಇಬ್ಬರು ಜನ ನೋಡ್ಕೊಂಡು ಹೋದರೆ ಅದನ್ನು ದ್ವಿಮುಖ ಸರ್ಕಾರ ಅಂತ ಕರಿಬೇಕು. ಏನು ಕರಿಬೇಕು? ಅದನ್ನು ದ್ವಿಮುಖ ಸರ್ಕಾರ. ಇಲ್ಲಿ ಏನು ಮಾಡಿದ್ರು ಅಂತಂದ್ರೆ 2 ವಿಧದ ಅಧಿಕಾರಗಳು ಬರ್ತಾವೆ ಅಥವಾ 2 ವಿಧದ ಹಕ್ಕುಗಳು ಬರ್ತಾವ. ಅದರೊಳಗೆ ಒಂದು ದಿವಾಣಿ ಹಕ್ಕು ಅಂತೇಳಿ. ಒಂದೇನು? ದಿವಾಣಿ ಹಕ್ಕು. ದಿವಾಣಿ ಅಂದರೆ ಕಂದಾಯ ಸಂಗ್ರಹ ಮಾಡುವ ಹಕ್ಕು. ದಿವಾಣಿ ಅಂದರೆ ಕಂದಾಯ ಸಂಗ್ರಹ ಮಾಡುವ ಹಕ್ಕು. ಎಸ್, ದಿವಾಣಿ ಹಕ್ಕು. ಈ ದಿವಾಣಿ ಹಕ್ಕು 1765 ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದೊರೆತದ. ಎಲ್ಲಿಯದಪ್ಪ ಅಂತಂದ್ರೆ ಬಂಗಾಳದ್ದು. ಬಂಗಾಳ ಪ್ರಾಂತ್ಯದ ಕಂದಾಯ ಸಂಗ್ರಹ ಮಾಡುವ ಹಕ್ಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದೊರೆಯಿತು. ಯಾವಾಗಿದ್ದು? 1765. ಇದೇ ದ್ವಿಮುಖ ಸರ್ಕಾರದ ಅಡಿಯಲ್ಲಿ. ಎರಡನೇದ್ದು ಇನ್ನೊಂದು ನಿಜಾಮತ್ ಹಕ್ಕು ಅಂತ ಬರುತ್ತದೆ. ನಿಜಾಮತ್ ಹಕ್ಕು. ನಿಜಾಮತ್ ಹಕ್ಕು ಅಂತಂದ್ರೆ ಇದು ರಾಜ್ಯಾಡಳಿತವನ್ನು ನಡೆಸುವ ಹಕ್ಕು. ನಿಜಾಮತ್ ಅಂತಂದ್ರೆ ರಾಜ್ಯಾಡಳಿತವನ್ನು ನಡೆಸುವ ಹಕ್ಕು. ಈ ರಾಜ್ಯಾಡಳಿತ ನಡೆಸುವ ಹಕ್ಕನ್ನು ಬಂಗಾಳದ ನವಾಬರಿಗೆ ನೀಡಲಾಯಿತು. ಬಂಗಾಳ ನವಾಬರಿಗೆ ನೀಡಲಾಯಿತು. ಈ ಬಂಗಾಳ ಒಂದೇ ಪ್ರದೇಶದಲ್ಲಿ ಅರ್ಧ ಅಧಿಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ, ಇನ್ನರ್ಧ ಅಧಿಕಾರ ಬಂಗಾಳದ ನವಾಬರಿಗೆ ಸಿಕ್ಕುವೋ. ಆದ್ದರಿಂದ ಇದನ್ನು ದ್ವಿಮುಖ ಸರ್ಕಾರ ಅಥವಾ ಡ್ಯುವೆಲ್ ಗೌರ್ಮೆಂಟ್ ಅಂತ ಕರಿತೀವಿ. ಇಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದರೆ ರಾಬರ್ಟ್ ಕ್ಲೈವ್. 1765 ಜಾರಿ ಆಯಿತು.
ಯಾವಾಗ ರಾಬರ್ಟ್ ಕ್ಲೈವನು 1765 ಇದನ್ನು ಜಾರಿಗೆ ತಂದನೋ ರೈತರು ಹಾಗೂ ವ್ಯಾಪಾರಸ್ಥರ ಮೇಲೆ 40% ಟ್ಯಾಕ್ಸ್ ಹಾಕಿದ್ದಂತೆ. ಇವ 40% ಟ್ಯಾಕ್ಸ್ ಹಾಕಿದಾಗ ರೈತರು ಮತ್ತು ಜಮೀನ್ದಾರು ವ್ಯಾಪಾರಸ್ಥರು ಅನ್ಕೊಂಡ್ರು ದುಡಿದು ಬಂಗಾಳದಾಗ ರಾಬರ್ಟ್ ಕ್ಲೈವ್ 40% ಟ್ಯಾಕ್ಸ್ ಕೊಡೋದು ಏನೈತಿ ಅಂತ ತಿಳ್ಕೊಂಡು ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ. ಅದಕ್ಕಾಗಿ ಆ ಬಂಗಾಳದ ಕೆಲವು ಅತಿ ಫಲವತ್ತಾದ ಭೂಮಿ ಬರಡು ಭೂಮಿ ಆಗ್ತದೆ, ಬಂಜರು ಭೂಮಿ ಆಗ್ತದೆ. 1767 ರಾಬರ್ಟ್ ಕ್ಲೈವನು ತನ್ನ ಹುದ್ದೆಯನ್ನು ಕಳೆದುಕೊಳ್ತಾನೆ. ಕೇವಲ 2 ವರ್ಷಗಳ ಕಾಲ ಮಾತ್ರ ಇವನು ಬಂಗಾಳದ ಗವರ್ನರ್ ಆಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ. ಅದಕ್ಕಿಂತ ಮುಂಚೆ ಆತ ಕಂಪನಿಯ ಅಧಿಕಾರಿಯಾಗಿ, ಸೇನಾಪತಿಯಾಗಿ, ಗುಮಾಸ್ತನಾಗಿ ಕೆಲಸವನ್ನು ಮಾಡಿರ್ತಾನೆ. ಓಕೆ, ಈತ ಮೊದಲನೇದವನು. ಈ ರಾಬರ್ಟ್ ಕ್ಲೈವನ ನಂತರ ಇವನ ಸ್ಥಳದಲ್ಲಿ ಒಬ್ಬ ಬಂಗಾಳದ ಗವರ್ನರ್ನ ಕಳಿಸ್ಕೊಡ್ತಾರೆ. ರಾಬರ್ಟ್ ಕ್ಲೈವನ ನಂತರ ಬಂಗಾಳದ ಗವರ್ನರ್ ಆಗಿ ಬಂದವನು ಯಾರಪ್ಪ ಅಂತಂದರೆ ಒಬ್ಬ ಹ್ಯಾರಿ ವ್ಯಾರಿ ಅಂತ ಬರ್ತಾನೆ. ರಾಬರ್ಟ್ ಕ್ಲೈವನ ನಂತರ ಬಂಗಾಳದ ಗವರ್ನರ್ ಆಗಿ ಬಂದವನು ಹ್ಯಾರಿ ವ್ಯಾರಿ. 1767ರಿಂದ 1769 ಹ್ಯಾರಿ ವ್ಯಾರಿ ಬಂಗಾಳದ ಗವರ್ನರ್ ಆಗಿದ್ದ. ಈ ಹ್ಯಾರಿ ವ್ಯಾರಿಯ ನಂತರ ಬಂಗಾಳದ ಗವರ್ನರ್ ಆಗಿ ಬರೋನು ಕಾರ್ಟಿಯರ್ ಅಂತಕ್ಕಂಥ ಅಧಿಕಾರಿ. ಕಾರ್ಟಿಯರ್ ಬರ್ತಾನೆ, ಈತನು ಬಂಗಾಳದ ಗವರ್ನರ್. ಈ ಕಾರ್ಟಿಯರ್ನು 1769ರಿಂದ 1772 ಬಂಗಾಳದ ಗವರ್ನರ್ ಆಗಿದ್ದ. ಮೊದಲು ರಾಬರ್ಟ್ ಕ್ಲೈವ್, ಅವನ ನಂತರ ಹ್ಯಾರಿ ವ್ಯಾರಿ ಅಂತ ಬರ್ತಾನೆ, ನಂತರ ಕಾರ್ಟಿಯರ್ ಅಂತ ಬರ್ತಾನೆ. ಈ ಕಾರ್ಟಿಯರ್ನ ನಂತರ ಬಂಗಾಳದ ಗವರ್ನರ್ ಆಗಿ ಬಂದವನು ಅತಿ ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ವಾರನ್ ಹೆಸ್ಟಿಂಗ್ಸ್ ಅಂತ. ವಾರನ್ ಹೆಸ್ಟಿಂಗ್ಸ್, ಕೆಲವು ಕಡೆಗೆ ವಾರನ್ ಹೆಸ್ಟಿಂಗ್ಸ್ ಅಂತ ಅಂತಿರ್ತಾರೆ, ಅದು ವಾರನ್ ಹೆಸ್ಟಿಂಗ್ಸ್. ವಾರನ್ ಹೆಸ್ಟಿಂಗ್ಸ್ ಅನ್ನು 1772ರಿಂದ ಆರಂಭವಾಗಿ 1785 ಬಂಗಾಳದ ಗವರ್ನರ್ ಆಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ. ಬಂಗಾಳದ ಗವರ್ನರ್ ಆಗಿ, ಬಂಗಾಳದ ಗವರ್ನರ್ ಜನರಲ್ ಆಗಿ, ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಸುಮಾರು 19 ಜನ ಇದ್ದಾರೆ. ಆ 19 ಜನರಲ್ಲಿ ಪ್ರಸಿದ್ಧರಾದವರಲ್ಲಿ ವಾರನ್ ಹೆಸ್ಟಿಂಗ್ಸ್ನ ಒಬ್ಬ. ಯಾಕೆ ಇವನು ಪ್ರಸಿದ್ಧನಾಗಿದ್ದ ಅಂತಂದರೆ ವಾರನ್ ಹೆಸ್ಟಿಂಗ್ಸನು 1772 ದ್ವಿಮುಖ ಸರ್ಕಾರವನ್ನು ರದ್ದುಪಡಿಸಿದ. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಿದ. ಸಾಮಾನ್ಯವಾಗಿ ನಮ್ಮ ಸ್ಪರ್ಧಾರ್ಥಿಗಳು ಏನು ಮಾಡ್ತಿರ್ತಾರೆ ಅಂತಂದರೆ ಎಕ್ಸಾಮ್ ಮುಗಿಸಿ ಹೊರಗೆ ಬಂದ ತಕ್ಷಣ ಕಾಮನ್ ಆಗಿ ಹೇಳ್ತಕ್ಕಂಥ ಡೈಲಾಗ್ ಏನಪ್ಪ ಅಂದರೆ ಗೊತ್ತಿದ್ದುದೇ ಕೆಲವು ತಪ್ಪಾದು ಅಂತ ಹೇಳ್ತಿರ್ತೀರಿ. ಗೊತ್ತಿದ್ದುದನ್ನೇ ಕೆಲವು ತಪ್ಪಾಗಿ ಅಂದ್ರೆ ಅರ್ಥ, ನೀವು ಪ್ರಶ್ನೆ ಈಸಿ ಐತೆ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಳ್ಳಲಾರದೆ ಆನ್ಸರ್ ಮಾಡೋಕ್ಕೆ ಹೋದದ್ದು ಗೊತ್ತಿದ್ದುದನ್ನೇ ಕೆಲವೊಂದಿಷ್ಟು ತಪ್ಪಾಗೋದಕ್ಕೆ ಕಾರಣ ಆಗಿರ್ತದೆ. ಯಾವಾಗಲೂ ಪ್ರಶ್ನೆಯನ್ನು ಓದ್ತಿರ್ಬೇಕಾದ್ರೆ ಪರೀಕ್ಷಾ ಹಾಲ್ನಲ್ಲಿ ಕೊನೆಯ ವರ್ಡನ್ನು 1-2 ಸಾರಿ ಓದಬೇಕು. ಇದು ಜಾರಿಗೆ ತಂದವರು ಅಥವಾ ರದ್ದು ಮಾಡಿದವರು ಕೇಳ್ಯಾರೋ, ಅಥವಾ ಸರಿಯಾದ ಹೇಳಿಕೆ ಕೇಳ್ಯಾರೋ, ತಪ್ಪಾದ ಹೇಳಿಕೆ ಕೇಳಿದಾರ ಅಂತ ನೀವು ವಿಚಾರ ಮಾಡಿ ಆಮೇಲೆ ಆನ್ಸರ್ ಹಾಕಿದರೆ ಕೆಲವೊಂದಿಷ್ಟು ಟೈಮ್ನಾಗ ನಮಗೆ ಪರ್ಫೆಕ್ಟ್ ಆನ್ಸರ್ ಗೊತ್ತಿಲ್ಲದೆ ಹೋದರೂ ಸಹಿತ ಎಲಿಮಿನೇಷನ್ ಮೆಥಡ್ ಮೂಲಕ ನಾವು ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಇರಲಿ, ನೋಡೋಣ. ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್ ಆದರೆ ಆ ದ್ವಿಮುಖ ಸರ್ಕಾರವನ್ನು ರದ್ದುಪಡಿಸಿದವನು ವಾರನ್ ಹೆಸ್ಟಿಂಗ್ಸ್. 1772 ಅದು ರದ್ದಾಗ್ತದೆ. ನೆಕ್ಸ್ಟ್ ಅತಿ ಮುಖ್ಯವಾದಂಥ ಒಂದು ಅಂಶ ನೋಡ್ರಿ, ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ರೆ ಇದೊಂದು ಖಾಸಗಿ ಕಂಪನಿ. ಬ್ರಿಟನ್ನಿನ 120 ಜನ ವ್ಯಾಪಾರಸ್ಥರು ಸೇರಿಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ. ಅದಕ್ಕೆ ಬ್ರಿಟನ್ ಸರ್ಕಾರ ಏನು ಮಾಡ್ತದೆ, ಈ ಕಂಪನಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದೊಂದಿಗೆ, ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಉದ್ದೇಶದೊಂದಿಗೆ 1773 ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಯಾವಾಗ 1773 ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಆ ಕಾಯ್ದೆಯನ್ನು ಕನ್ನಡದಲ್ಲಿ ನಿಯಂತ್ರಣ ಕಾಯ್ದೆ ಅಂತ ಕರೆದ್ರೆ, ಇಂಗ್ಲೀಷ್ ಒಳಗೆ ಅದನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕರಿತೀವಿ. ಯಾವ ಕಾಯ್ದೆ? ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತೇಳಿ. ಇಲ್ಲಿ ಏನು ಕ್ವಶನ್ಸ್ ಕೇಳ್ಬೋದು ಅಂತಂದರೆ, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಮೊದಲ ಕಾಯ್ದೆ ಯಾವುದು ಕೇಳ್ಬೋದಾ? ರೆಗ್ಯುಲೇಟಿಂಗ್ ಆ್ಯಕ್ಟ್. ಭಾರತದಲ್ಲಿನ ಕಂಪನಿ ವ್ಯವಹಾರಗಳನ್ನು ನಿಯಂತ್ರಿಸುವ ಸಲುವಾಗಿ ಬ್ರಿಟಿಷ್ ಸರ್ಕಾರವು ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಬರ್ತಕ್ಕಂಥ ಮುಖ್ಯವಾದ ಅಂಶಗಳು ಯಾವುವು? ಈ ಕಾಯ್ದೆಯ ಮುಖ್ಯ ಅಂಶಗಳು ಯಾವುವು? ಮೊದಲನೇದು ನೋಡ್ರಿ, ಬಂಗಾಳದ ಗವರ್ನರ್ನನ್ನು ಬಂಗಾಳದ ಗವರ್ನರ್ ಜನರಲ್ ಎಂದು ಬದಲಿಸಲಾಯಿತು. ಬಂಗಾಳದ ಗವರ್ನರ್ನನ್ನು ಬಂಗಾಳದ ಗವರ್ನರ್ ಜನರಲ್ ಎಂದು ಬದಲಿಸಲಾಯಿತು. ನೋಡ್ರಿ, ಇಲ್ಲಿವರೆಗೆ ಕೇವಲ ಬಂಗಾಳದ ಗವರ್ನರ್ ಅಂತ ಹುದ್ದೆ ಇತ್ತು, ಅದು ಇವಾಗ ಏನಾಯಿತು, ಬಂಗಾಳದ ಗವರ್ನರ್ ಜನರಲ್ ಆಯಿತು. ಇದರ ಅರ್ಥ ಏನು ಹಂಗಂತಂದರೆ,
ಬಂಗಾಳದ ಗವರ್ನರ್ ಅಂತಂದರೆ ಕೇವಲ ಬಂಗಾಳ ಪ್ರಾಂತ್ಯಕ್ಕೆ ಮಾತ್ರ ಗವರ್ನರ್. ಆದರೆ ಬಂಗಾಳದ ಗವರ್ನರ್ ಜನರಲ್ ಅಂತಂದರೆ ಬಂಗಾಳ್, ಮದ್ರಾಸ್ ಮತ್ತು ಬಾಂಬೆ ಈ ಮೂರೂ ಪ್ರಾಂತ್ಯಗಳಿಗೆ ಗವರ್ನರ್ ಜನರಲ್ ಬಂಗಾಳದ ಗವರ್ನರ್ ಜನರಲ್. ಇನ್ನು ಮತ್ತು ಮದ್ರಾಸ್ ಮತ್ತು ಬಾಂಬೆ ಒಳಗೆ ಇಬ್ಬರು ಜನ ಗವರ್ನರ್ ಇದ್ರಲ್ಲ, ಆ ಇಬ್ಬರು ಜನ ಗವರ್ನರ್ಗಳು ಬಂಗಾಳದ ಗವರ್ನರ್ ಜನರಲ್ನ ಅಧೀನ ಅಧಿಕಾರಿಗಳಾದರು ಅಥವಾ ಸಬಾರ್ಡಿನೇಟ್ ಆಫೀಸರ್ಸ್ ಆದರು. ಏನಾದರೂ ಸಬಾರ್ಡಿನೇಟ್ ಆದರು. ಹಾಗಾದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್, ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್ ಅಂತೇಳಿ. ಇದು ಈ ಕಾಯ್ದೆಯ ಮೊದಲನೇ ಅಂಶ. ಎರಡನೇ ಅಂಶ ಅತಿ ಮುಖ್ಯವಾಗಿರುವಂಥದ್ದು, 4 ಜನ ಸದಸ್ಯರನ್ನು ಹೊಂದಿರುವ ಗವರ್ನರ್ ಜನರಲ್ ಸಲಹಾ ಸಮಿತಿ ಅಂತ ರಚನೆ ಆಗ್ತದೆ. 4 ಜನ ಸದಸ್ಯರನ್ನು ಹೊಂದಿರುವ ಗವರ್ನರ್ ಜನರಲ್ ಸಲಹಾ ಸಮಿತಿ. ಇಲ್ಲೇನು ಬಂಗಾಳದ ಗವರ್ನರ್ ಜನರಲ್ ಅಂತ ಹುದ್ದೆ ಐತೋ, ಈ ಹುದ್ದೆಗೆ ಸಲಹೆಗಳನ್ನು ಕೊಡೋದಕ್ಕೆ, ಸಹಕಾರ ನೀಡೋದಕ್ಕೆ, ಅಥವಾ ಈ ಬಂಗಾಳದ ಗವರ್ನರ್ ಜನರಲ್ನಿಂದ ಆಡಳಿತದಲ್ಲಿ ಲೋಪದೋಷಗಳಾದಾಗ ಅವುಗಳನ್ನು ವಿಚಾರಣೆ ನಡೆಸೋದಕ್ಕೆ ಒಂದು ಸಮಿತಿ ರಚನೆ ಆಯಿತು. ಅದನ್ನು ಗವರ್ನರ್ ಜನರಲ್ ಸಲಹಾ ಸಮಿತಿ ಅಂತ ಕರಿತೀವಿ. ಅದರೊಳಗೆ 4 ಜನ ಸದಸ್ಯರಿದ್ದರು. ಇದು ಒಂದು. ಇದರ ನಂತರ ಇನ್ನೊಂದು ಅತಿ ಮುಖ್ಯವಾದದ್ದು, ಬ್ರಿಟಿಷ್ ಅಧಿಕಾರಿಗಳು ಭಾರತದಲ್ಲಿ ಯಾವುದೇ ಖಾಸಗಿ ವ್ಯವಹಾರಗಳನ್ನು ನಡೆಸುವಂತಿಲ್ಲ, ಯಾರಿಂದಲೂ ಲಂಚವನ್ನು ಸ್ವೀಕರಿಸುವಂತಿಲ್ಲ, ಯಾರಿಂದಲೂ ಕೊಡುಗೆಯನ್ನು ಸ್ವೀಕರಿಸುವಂತಿಲ್ಲ. ನೋಡ್ರಿ, ಬ್ರಿಟಿಷ್ ಅಧಿಕಾರಿಗಳು ಭಾರತದಲ್ಲಿ ಮಾಡುವಂತಿಲ್ಲ, ಖಾಸಗಿ ವ್ಯವಹಾರ ನಡೆಸುವಂತಿಲ್ಲ, ಲಂಚ ಪಡೆಯುವಂತಿಲ್ಲ ಮತ್ತು ಕೊಡುಗೆ ಪಡೆಯುವಂತಿಲ್ಲ ಅಂತೇಳಿ ಒಂದು ನಿಯಮವನ್ನು ಮಾಡ್ತಾರೆ. ಇದರ ನಂತರ ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ, ಈ ಕಾಯ್ದೆಯನ್ವಯ 1774 ಕಲ್ಕತ್ತಾದಲ್ಲಿ ದೇಶದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು. ದೇಶದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ 1774ರಲ್ಲಿ. 1774ರೊಳಗೆ ಇದು ದೇಶದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್. ಈ ಸುಪ್ರೀಂ ಕೋರ್ಟ್ನಲ್ಲಿ 3 ಜನ ನ್ಯಾಯಾಧೀಶರಿದ್ದರು, ಪ್ಲಸ್ ಒಬ್ಬರು ಮುಖ್ಯ ನ್ಯಾಯಾಧೀಶ ಇರ್ತಾರೆ, ಚೀಫ್ ಜಸ್ಟಿಸ್ ಅಂತೇಳಿ. ಕಲ್ಕತ್ತಾದಲ್ಲಿ ಸ್ಥಾಪನೆಯಾಗಿದ್ದ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿ ಸರ್ ಎಲಿಜಾ ಇಂಪೆ ಅಂತೇಳಿ ಇವರು ಕಲ್ಕತ್ತಾದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ವಯ ಸ್ಥಾಪನೆಯಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ. ಇದೊಂದು ಕಾಯ್ದೆ ವಾರನ್ ಹೇಸ್ಟಿಂಗ್ಸ್ನ ಕಾಲದಲ್ಲಿ ಜಾರಿಯಾಗಿರುವಂಥದ್ದು. ಮತ್ತೊಂದೇನು, ನಮ್ಮ ಸಂವಿಧಾನದ ಬೆಳವಣಿಗೆ ಆರಂಭವಾದದ್ದು ಈ ಕಾಯ್ದೆಯಿಂದ. ನಮ್ಮ ದೇಶದ ಸಂವಿಧಾನಾತ್ಮಕ ಏನು ಬೆಳವಣಿಗೆ ಐತೋ ಅಥವಾ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಐತೋ, ಐತಿಹಾಸಿಕ ಹಿನ್ನೆಲೆಯನ್ನು ಓದಬೇಕಾದ್ರೆ ಮೊದಲು ನಾವು ಅಧ್ಯಯನ ಮಾಡಬೇಕಾದದ್ದು ಯಾವುದಪ್ಪ ಅಂದರೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಥವಾ ನಿಯಂತ್ರಣ ಕಾಯ್ದೆಯನ್ನು ನಾವು ಅಧ್ಯಯನ ಮಾಡಬೇಕು. ಓಕೆ, ಇಲ್ಲಿಂದಲೇ ನಮ್ಮ ಸಂವಿಧಾನ ಬೆಳವಣಿಗೆ ಆರಂಭ ಹೋಗ್ತದೆ. ಸಂವಿಧಾನ ಏನು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರು ಅಂತಂದರೆ, ಸಂವಿಧಾನವೆಂದರೆ ಒಂದು ದೇಶವನ್ನು ಆಳುವ ಮೂಲಭೂತ ಕಾನೂನು. ಸಂವಿಧಾನವೆಂದರೆ ಒಂದು ದೇಶವನ್ನು ಆಳುವ ಮೂಲಭೂತ ಕಾನೂನು. ಆ ಒಂದು ದೇಶವನ್ನು ಆಳುವ ಮೂಲಭೂತ ಕಾನೂನು ಏನೈತೋ ಆ ಕಾನೂನನ್ನು ನಾವು ಸಂವಿಧಾನ ಅಂತ ಕರಿತೀವಿ. ಅದೇನು ಕರಿತೀವಿ? ಸಂವಿಧಾನ ಅಂತ ಕರಿತೀವಿ. ಇದು ಸಹಿತ ಒಂದು ಸಂವಿಧಾನ ಅಂತ ಹೇಳ್ಬೋದು. ಇದು ಈ ವಾರನ್ ಹೇಸ್ಟಿಂಗ್ಸ್ ಕಾಲದ ಒಂದು ಕಾಯ್ದೆ. ಇನ್ನು ನೆಕ್ಸ್ಟ್ ಮತ್ತೇನಪ್ಪ ಇವನ ಕಾಲದ ಅಂತವು ಅಂತಂದರೆ, ಇದು ಅತಿ ಮುಖ್ಯವಾದಂಥ ಒಂದು ಘಟನೆ ನಡೀತದೆ 1775ರ ಅವಧಿ. 1775ರಲ್ಲಿ ಒಮ್ಮೆ ಈತ ಅಂದರೆ ವಾರನ್ ಹೇಸ್ಟಿಂಗ್ಸನು ಮುರ್ಷಿದಾಬಾದ್ಗೆ ಹೋಗಿರ್ತಾನೆ. ಎಲ್ಲಿಗೆ ಹೋಗಿದ್ದ? ಮುರ್ಷಿದಾಬಾದ್ಗೆ ಹೋಗಿದ್ದ. ಮುರ್ಷಿದಾಬಾದ್ನಲ್ಲಿ ಪ್ಲಾಸಿ ಕದನದಲ್ಲಿ ನಿಧನ ಹೊಂದಿರತಕ್ಕಂಥ ಸಿರಾಜುದ್ದೌಲ್ನ ರಾಣಿ ಮುನಿ ಬೇಗಂ ಅಂತಿರ್ತಾಳೆ, ಅಥವಾ ಬುರ್ರಾ ಬೇಗಂ ಅಂತೇಳಿ. ಮುನಿ ಬೇಗಂ ಅಥವಾ ಬುರ್ರಾ ಬೇಗಂ ಯಾರಪ್ಪ ಇವಳು? ಸಿರಾಜುದ್ದೌಲ್ನ ರಾಣಿ ಮುನಿ ಬೇಗಂ ಅಥವಾ ಬುರ್ರಾ ಬೇಗಂ. ವಾರನ್ ಹೇಸ್ಟಿಂಗ್ಸನು ಮುನಿ ಬೇಗಂಗಳಿಗೆ ಭೇಟಿ ಆಗ್ತಾನೆ. ಮುನಿ ಬೇಗಂಳ ಕಡೆಯಿಂದ 3.5 ಲಕ್ಷ ರೂಪಾಯಿ ಲಂಚ ತಗೊಳ್ತಾನೆ. ಏನೋ ಒಂದು ಅವಳದು ಕೆಲಸ ಮಾಡಿಕೊಡ್ಬೇಕಾಗಿತ್ತು, ಇವಳ ಕಡೆಯಿಂದ 3.5 ಲಕ್ಷ ರೂಪಾಯಿನಷ್ಟು ಲಂಚ ತಗೊಂಡ ವಾರನ್ ಹೇಸ್ಟಿಂಗ್ಸ್. ಇವ ಲಂಚ ತಗೊಂಡಂಥ ವಿಚಾರ ಬಂಗಾಳದ ಒಬ್ಬ ಜಮೀನ್ದಾರ ಇರ್ತಾನೆ, ನಂದಕುಮಾರ್ ಅಂತೇಳಿ. ಬಂಗಾಳದ ಜಮೀನ್ದಾರ ನಂದಕುಮಾರ್. ಈ ಬಂಗಾಳದ ಜಮೀನ್ದಾರನಾಗಿರ್ತಕ್ಕಂಥ ನಂದಕುಮಾರ್ ಏನದನೋ, ನಂದಕುಮಾರನಿಗೂ ಮತ್ತು ವಾರನ್ ಹೇಸ್ಟಿಂಗ್ಸ್ ಸ್ವಲ್ಪ ವೈರತ್ವ ಇತ್ತು. ನಂದಕುಮಾರನಿಗೆ ವಾರನ್ ಹೇಸ್ಟಿಂಗ್ಸ್ ಲಂಚ ತಗೊಳ್ಳೋಂಥ ವಿಚಾರ ಗೊತ್ತಾಗಿ ಅವನು ಈ ಗವರ್ನರ್ ಸಲಹಾ ಸಮಿತಿ ಮುಂದೆ ವಾರನ್ ಹೇಸ್ಟಿಂಗ್ಸ್ನ ವಿರುದ್ಧ ದೂರು ಕೊಡ್ತಾನೆ. ದೂರು ಕೊಟ್ಟಾಗ ಸಲಹಾ ಸಮಿತಿಯು ವಾರನ್ ಹೇಸ್ಟಿಂಗ್ಸ್ನ ವಿರುದ್ಧ ವಿಚಾರಣೆ ಆರಂಭಿಸಿತ್ತು, ಲಂಚ ತಗೊಂಡನೋ ಇಲ್ಲ ಅಂತೇಳಿ. ಆದರೆ ವಾರನ್ ಹೇಸ್ಟಿಂಗ್ಸನು ಈ ಸಲಹಾ ಸಮಿತಿಯನ್ನೇ ರದ್ದು ಮಾಡಿದ.
ಸಲಹಾ ಸಮಿತಿ ರದ್ದಾಯಿತು. ಆವಾಗ ವಾರೆನ್ ಹೇಸ್ಟಿಂಗ್ಸ್ ಸೇಫ್ ಆದ. ನಂದಕುಮಾರನ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂತಂದ್ರೆ ಗಾಜಿನ ಮನೆ ಒಳಗೆ ನಿಂತ್ಕೊಂಡು RCC ಬಿಲ್ಡಿಂಗ್ನಾಗ ಇರತಕ್ಕಂಥ ವಾರೆನ್ ಹೇಸ್ಟಿಂಗ್ಸ್ಗೆ ಕಲ್ಲು ಹೊಡೆದಿದ್ದ. ಈ ಇವ ಕಲ್ಲು ಹೊಡೆದ್ರೆ ಅವನ ಪರಿಸ್ಥಿತಿ ಏನಾಗ್ತದೆ, ಗಾಜಿನ ಮನೆ ಒಡೆದು ಹೋಗ್ತದೆ. ಯಾಕೆ ನಾ ಈ ರೀತಿ ಹೇಳಿದ್ರೆ ಹೇಳೋದಕ್ಕೆ ಕಾರಣ ಇದೆ. ಏನಾಯ್ತು ಅಂತಂದರೆ, ಈ ನಂದಕುಮಾರನ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ಯಾರ ಮೇಲೆ? ನಂದಕುಮಾರನ ಮೇಲೆ. ಎಲ್ಲಿ ದಾಖಲಾಯಿತು? ಸುಪ್ರೀಂ ಕೋರ್ಟ್ನಲ್ಲಿ. ಆ ಪ್ರಕರಣವನ್ನು ದಾಖಲು ಮಾಡಿದವನು ಯಾರು ಅಂದ್ರೆ, ಬಂಗಾಳದ ಇನ್ನೊಬ್ಬ ಜಮೀನ್ದಾರನಾಗಿರ್ತಕ್ಕಂಥ ಮೋಹನ್ ದಾಸ್ ಅಂತ ವ್ಯಕ್ತಿ. ಈ ಮೋಹನ್ ದಾಸನು ನಂದಕುಮಾರನ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ. ಸುಪ್ರೀಂ ಕೋರ್ಟ್ ನಂದಕುಮಾರ್ ವಿಚಾರ ನಡೆಸ್ತದ. ಅವನ ಮೇಲೆ ಇದ್ದಂಥ ಆರೋಪ ಏನು ಅಂತಂದ್ರೆ, ಈ ನಂದಕುಮಾರನು ನಕಲಿ ಸಹಿ ಮಾಡಿ ಲಾಭ ತಗೊಂಡಾನ, ಫೋರ್ಜರಿ ಮಾಡಿ ಲಾಭ ತಗೊಂಡಾನ ಅಂತೇಳಿ ನಂದಕುಮಾರನ ಮೇಲೆ ಆರೋಪ ಇತ್ತು. ನಂದಕುಮಾರನ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗ್ತದ. ಸುಪ್ರೀಂ ಕೋರ್ಟ್ ಈ ನಂದಕುಮಾರನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತು. ಸುಪ್ರೀಂ ಕೋರ್ಟ್ ನಂದಕುಮಾರನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ಹಾಗಾದರೆ ಸುಪ್ರೀಂ ಕೋರ್ಟ್ನಿಂದ ಮರಣದಂಡನೆಗೊಳಗಾದ ಮೊದಲ ವ್ಯಕ್ತಿ ಯಾರು? ಸುಪ್ರೀಂ ಕೋರ್ಟ್ನಿಂದ ಮರಣದಂಡನೆಗೊಳಗಾದ ಮೊದಲ ವ್ಯಕ್ತಿ ಅನ್ನೋಕ್ಕಿಂತ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ, ನಂದಕುಮಾರ್ ಸುಪ್ರೀಂ ಕೋರ್ಟ್ನಿಂದ ಮರಣದಂಡನೆಗೊಳಗಾಗಿರ್ತಕ್ಕಂಥ ಮೊದಲ ವ್ಯಕ್ತಿ ಆಗಿರುತ್ತಾನೆ. ಓಕೆ, ಇದೊಂದು ಇವನ ಕಾಲದ ಘಟನೆ. ಯಾರ ಕಾಲದ್ದು? ವಾರೆನ್ ಹೇಸ್ಟಿಂಗ್ಸ್ ಕಾಲದ್ದು. ಇದೇನು ನಂದಕುಮಾರ್ ಪ್ರಕರಣ ಆಯಿತೋ, ಈ ನಂದಕುಮಾರ ಪ್ರಕರಣವನ್ನು ಸಭ್ಯತೆಯ ಹಗರಣ ಎಂದು ಕರೆಯಲಾಗುತ್ತದೆ. ಇದನ್ನು ಏನೆಂದು ಕರೆಯಲಾಗುತ್ತದೆ? ಸಭ್ಯತೆಯ ಹಗರಣ ಎಂದು ಕರೆಯಲಾಗುತ್ತದೆ. ಇನ್ನು ನೋಡ್ರಿ, ಇದು ಈ ನಮ್ಮ ಭಾರತದ ಇತಿಹಾಸದಲ್ಲೇನೆ ಸುಪ್ರೀಂ ಕೋರ್ಟ್ನಿಂದ ಮರಣದಂಡನೆಗೊಳಗಾದಂಥ ಮೊದಲ ವ್ಯಕ್ತಿ ನಂದಕುಮಾರನ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿ ಅವನನ್ನು ಗಲ್ಲಿಗೇರಿಸ್ತಕ್ಕಂಥ ಮಾಡಲಾಯಿತು. ಇದರ ಅರ್ಥ ನ್ಯಾಯಾಂಗದೊಳಗೆ ಕಾರ್ಯಾಂಗದ ಹಸ್ತಕ್ಷೇಪ ಆಗಿತ್ತು. ನ್ಯಾಯಾಂಗದೊಳಗೆ ಕಾರ್ಯಾಂಗದ ಹಸ್ತಕ್ಷೇಪ ಆಗಿ ನಂದಕುಮಾರನಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟಿಸಲಾಗ್ತದೆ. ಇದು ಈತನ ಕಾಲದ ಒಂದು ಘಟನೆ. ಇನ್ನಿದಾದ ನಂತರ ಮತ್ತೆ ವಾರೆನ್ ಹೇಸ್ಟಿಂಗ್ಸ್ ಕಾಲದಾಗ ಆಗಿರ್ತಕ್ಕಂಥ ಘಟನೆಗಳು ಯಾವುವು ಅಂತಂದರೆ ನೋಡೋಣ. 1780ರಲ್ಲಿ ಒಬ್ಬ ವ್ಯಕ್ತಿ ಜೇಮ್ಸ್ ಆಗಸ್ಟಸ್ ಹಿಕೆ ಅಂತೇಳಿ, ಜೇಮ್ಸ್ ಆಗಸ್ಟಸ್ ಹಿಕೆ ಅಂತಕ್ಕಂಥ ವ್ಯಕ್ತಿ. ಈ ಜೇಮ್ಸ್ ಆಗಸ್ಟಸ್ ಹಿಕೆ ಅಂತಕ್ಕಂಥ ವ್ಯಕ್ತಿ 1780ರೊಳಗೆ ಒಂದು ಪತ್ರಿಕೆಯನ್ನು ಹೊರಡಿಸಿದ. ದಿ ಬೆಂಗಾಲ್ ಗೆಜೆಟ್ ಅಂತೇಳಿ, ದಿ ಬೆಂಗಾಲ್ ಗೆಜೆಟ್ ಅಂತ ಒಂದು ಪತ್ರಿಕೆಯನ್ನು ಹೊರಡಿಸಿದ. ಇದು ಭಾರತದ ಮೊಟ್ಟ ಮೊದಲ ಪತ್ರಿಕೆ. ಈ ಪತ್ರಿಕೆಯನ್ನು ಹೊರಡಿಸಿದವರು ಯಾರಪ್ಪ ಅಂತಂದ್ರೆ ಆಗಸ್ಟಸ್ ಹಿಕೆ ಅಂತೇಳಿ. ಆಗಸ್ಟಸ್ ಹಿಕೆ ಈ ಪತ್ರಿಕೆ ಹೊರಡಿಸಿದ. ಇದು ಭಾರತದ ಮೊದಲ ಪತ್ರಿಕೆ. ಯಾರ ಕಾಲದಾಗ? ವಾರೆನ್ ಹೇಸ್ಟಿಂಗ್ಸ್ ಕಾಲದಾಗ. ಈ ಪತ್ರಿಕೆಯಲ್ಲಿ ಆಗಸ್ಟಸ್ ಹಿಕೆಯು ಇವನನ್ನು ಟೀಕೆ ಮಾಡಿ ಆರ್ಟಿಕಲ್ ಬರೆದ ಅನ್ನೋ ಕಾರಣಕ್ಕಾಗಿ ಈ ವಾರೆನ್ ಹೇಸ್ಟಿಂಗ್ಸ್ ಅನ್ನು ಈ ಪತ್ರಿಕೆಯನ್ನು ಮುಟ್ಟುಗೋಲು ಹಾಕೊಂಡು ಆಗಸ್ಟಸ್ ಹಿಕೆಯನ್ನು ಅರೆಸ್ಟ್ ಮಾಡ್ತಾನೆ. ಇದೊಂದು. ಇನ್ನು ನಂತರ ಒಬ್ಬ ಹಾಲೆಡ್ ಅಂತಕ್ಕಂಥ ವ್ಯಕ್ತಿ, ನೆನಪಿರಬೇಕು, ಹಾಲೆಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ 1780ರಲ್ಲಿ ಹಿಂದೂ ಕಾನೂನು ಸಂಹಿತೆಯನ್ನು ರಚನೆ ಮಾಡ್ತಾನೆ. ಹಿಂದೂ ಕಾನೂನು ಸಮಿತಿ ರಚನೆ ಮಾಡಿದ. ಹಿಂದೂ ಕಾನೂನು ಸಮಿತಿಯನ್ನು ರಚನೆ ಮಾಡಿದವರು ಯಾರು? ಹಾಲೆಡ್. ಆ ಹಿಂದೂ ಕಾನೂನು ಸಮಿತಿಯನ್ನು ಜಾರಿಗೆ ತಂದವನು ಯಾರಪ್ಪ ಅಂತ ಕೇಳಿದ್ರೆ ನೆನಪಿರಬೇಕು, ವಾರೆನ್ ಹೇಸ್ಟಿಂಗ್ಸ್ ಅಂತೇಳಿ. ಇಷ್ಟಿಗೆ ಮುಗಿಲಿಲ್ಲ. ಈ ವಾರೆನ್ ಹೇಸ್ಟಿಂಗ್ಸ್ ಕಾಲದಾಗ ಭಾಳಷ್ಟು ಘಟನೆಗಳು ನಡೀತಾವೆ. ನಾವೀಗ ಮುಂದೆ ಏನು ನಡೀತು ಇವನ ಕಾಲದಾಗ ಅಂತೇಳಿ ನೋಡ್ತಾ ಹೋಗೋಣ. ಏನಪ್ಪ ಇವನ ಕಾಲದ ಘಟನೆಗಳು ಅಂತಂದರೆ, ಒಬ್ಬ ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ, ವಿಲಿಯಂ ಜೋನ್ಸ್. ಆ ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿಯು ಸಂಸ್ಕೃತ ಭಾಷೆಯ ಸಾಹಿತ್ಯದ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದ. ಅದಕ್ಕಾಗಿ ಆ ವಿಲಿಯಂ ಜೋನ್ಸನು ಸಂಸ್ಕೃತ ಸಾಹಿತ್ಯವನ್ನೆಲ್ಲವನ್ನು ಒಂದು ಕಡೆಗೆ ಸಂಗ್ರಹಿಸಿ, ಗ್ರಂಥಗಳನ್ನು ಸಂಗ್ರಹಿಸಿ, ಭಾಷಾ ಪಂಡಿತರ ಸಹಾಯದಿಂದ ಅವುಗಳನ್ನು ತಮ್ಮ ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡುವ ಉದ್ದೇಶದಿಂದ 1784ರೊಳಗೆ ಒಂದು ಸೊಸೈಟಿಯನ್ನು ಸ್ಥಾಪಿಸಿದ. ಅದನ್ನು ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಕರಿತೀವಿ. ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಥವಾ ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಕಲ್ಕತ್ತಾ ಅಂತ ಕರೆದ್ರು ಸಹಿತ ಓಕೆ. ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂತೇಳಿ 1784ರೊಳಗೆ ಸ್ಥಾಪನೆ ಆಯಿತು. ಇದರ ಸ್ಥಾಪಕ ವಿಲಿಯಂ ಜೋನ್ಸ್ ಅಂತೇಳಿ, ವಿಲಿಯಂ ಜೋನ್ಸ್. ಹಾಗಾದರೆ ರಾಯಲ್ ಏಷಿಯಾಟಿಕ್ ಸೊಸೈಟಿ ಏನು ಅಂತಂದರೆ, ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂತಕ್ಕಂಥದ್ದು ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯ. ಇದೊಂದು ಲೈಬ್ರರಿ ಮತ್ತೊಂದು ಮ್ಯೂಸಿಯಂ. ಇದು ಪ್ರಾಚೀನ ಅಥವಾ ಪುರಾತನ ಸ್ಮಾರಕಗಳು, ಕೆಲವೊಂದಿಷ್ಟು ಸ್ಮಾರಕಗಳಿಗಿದ್ದೂ ಕೆಲವೊಂದಿಷ್ಟು ವಸ್ತುಗಳನ್ನು ಮತ್ತು ಪುರಾತನ ಅಂದರೆ ಭಾರತದ ಪ್ರಾಚೀನ ಸಂಸ್ಕೃತ ಸಾಹಿತ್ಯ ಇತ್ತಲ್ಲ, ಆ ಸಾಹಿತ್ಯ ಎಲ್ಲವನ್ನು ಒಂದು ಕಡೆಗೆ ಸಂಗ್ರಹಿಸಬೇಕು, ಅದನ್ನು ಭಾಷಾಂತರಿಸಬೇಕು ಅನ್ನೋ ಉದ್ದೇಶದೊಂದಿಗೆ ಇದೊಂದು ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯವನ್ನು 1784ರೊಳಗೆ
ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಯಾವಾಗ 1784ರಲ್ಲಿ ಕಲ್ಕತ್ತಾದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು ಇದರ ನಂತರ ಈತದನಲ್ಲ, ಯಾರು? ವಿಲಿಯಂ ಜೋನ್ಸ್ ಒಂದು ಕೃತಿಯನ್ನು ಕೂಡ ಬರೀತಾನೆ. ವಿಲಿಯಂ ಜೋನ್ಸನ ಕೃತಿ ಏಷಿಯಾಟಿಕ್ ರಿಸರ್ಚ್ ಅಂತೇಳಿ. ವಿಲಿಯಂ ಜೋನ್ಸನ ಕೃತಿ ಏಷಿಯಾಟಿಕ್ ರಿಸರ್ಚ್ ಅಂತಕ್ಕಂಥದ್ದು ನೆನಪಿರಬೇಕು. ಈತನ ಕೃತಿ ಅಷ್ಟೇ ಅಲ್ಲದೆ ಈ ರಾಯಲ್ ಏಷಿಯಾಟಿಕ್ ಸೊಸೈಟಿಯ ಮೊದಲ ಅಧ್ಯಕ್ಷ ರಾಬರ್ಟ್ ಚೇಂಬರ್ಸ್ ಅಂತೇಳಿ. ಯಾರಪ್ಪ? ರಾಬರ್ಟ್ ಚೇಂಬರ್ಸನು ರಾಯಲ್ ಏಷಿಯಾಟಿಕ್ ಸೊಸೈಟಿಯ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಇನ್ನು ಇಲ್ಲಿ ಒಬ್ಬ ವ್ಯಕ್ತಿ ವಿಲ್ಕಿನ್ಸನ್ ಅಂತೇಳಿ. ಈ ವಿಲ್ಕಿನ್ಸನ್ ಅಂತಕ್ಕಂಥ ವ್ಯಕ್ತಿ ಸಂಸ್ಕೃತದ ಒಂದು ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದ. ಭಗವದ್ಗೀತೆಯು ಇಂಗ್ಲೀಷ್ಗೆ ಭಾಷಾಂತರವಾಯಿತು. ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರ ಹೊಂದಿರತಕ್ಕಂಥ ಮೊಟ್ಟ ಮೊದಲ ಕೃತಿ ಭಗವದ್ಗೀತೆ. ಅದನ್ನು ಭಾಷಾಂತರಿಸೋನು ವಿಲ್ಕಿನ್ಸನ್. ಈಗ ನಿಮ್ಮ ಮನುಷ್ಯನ ಒಂದು ಕ್ವಶನ್ ಬರ್ತದ, ಸರ್ ಎನಿ ಬೆಸೆಂಟ್ ಅವರು ಭಾಷಾಂತರ ಮಾಡಿದ್ರಲ್ರಿ ಅಂತೇಳಿ. ಎನಿ ಬೆಸೆಂಟ್ ಅವರು ನಂತರ, ಈಗ ಅದಕ್ಕಿಂತ ಮುಂಚೆನೆ ಈ ಭಗವದ್ಗೀತೆಯನ್ನು ವಿಲ್ಕಿನ್ಸನ್ ಎಂಬಾತ ಇಂಗ್ಲೀಷ್ಗೆ ಭಾಷಾಂತರಿಸಿದ್ದ. ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರ ಹೊಂದಿರತಕ್ಕಂಥ ಮೊಟ್ಟ ಮೊದಲ ಕೃತಿ. ನೆಕ್ಸ್ಟ್ ಇವಾಗಲ್ಲ ವಿಲಿಯಂ ಜೋನ್ಸನು ಕಾಳಿದಾಸನ ಶಾಕುಂತಲಾ ನಾಟಕವನ್ನು, ವಿಲಿಯಂ ಜೋನ್ಸನು ಕಾಳಿದಾಸನ ಶಾಕುಂತಲಾ ನಾಟಕವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದ. ಕಾಳಿದಾಸನ ಶಾಕುಂತಲಾ ನಾಟಕವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವನು ಯಾರಪ್ಪ? ಸರ್ ವಿಲಿಯಂ ಜೋನ್ಸ್ ಅಂತೇಳಿ. ಕರೆಕ್ಟಾಗಿ ನೋಡಬೇಕು. ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಕಲ್ಕತ್ತಾದಲ್ಲಿ ಸ್ಥಾಪನೆಗೆ 1784. ಸ್ಥಾಪಕ ವಿಲಿಯಂ ಜೋನ್ಸನ ಕೃತಿ ಏಷಿಯಾಟಿಕ್ ರಿಸರ್ಚ್ ಅನ್ನೋದು. ಈ ರಾಯಲ್ ಏಷಿಯಾಟಿಕ್ ಸೊಸೈಟಿಯ ಮೊದಲ ಅಧ್ಯಕ್ಷ ರಾಬರ್ಟ್ ಚೇಂಬರ್ಸ್. ಇನ್ನು ವಿಲ್ಕಿನ್ಸನ್ ಎಂಬಾತ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದ. ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರ ಹೊಂದಿದ ಮೊದಲ ಕೃತಿ. ಕಾಳಿದಾಸನ ಶಾಕುಂತಲ ನಾಟಕ, ಇದು ಮೂಲ ಸಂಸ್ಕೃತ ಭಾಷೆ ಒಳಗಿತ್ತು, ಅಭಿಜ್ಞಾನ ಶಾಕುಂತಲ ಅಂತ. ಇದನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವನು ಸರ್ ವಿಲಿಯಂ ಜೋನ್ಸನು ಇದನ್ನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರಿಸ್ತಾನೆ. ಇದೊಂದು ಈ ವಾರನ್ ಹೇಸ್ಟಿಂಗ್ಸ್ನ ಕಾಲದಲ್ಲಿ ನಡೆದಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಘಟನೆ. ಇನ್ನಿದರ ನಂತರ 1774 ಏನು ಕಾಯ್ದೆ, 73ನೇ ಕಾಯ್ದೆ ಜಾರಿಯಾಗ್ಯದೋ. ಯಾವ ಕಾಯ್ದೆ? ರೆಗ್ಯುಲೇಟಿಂಗ್ ಆ್ಯಕ್ಟ್. ಆ ರೆಗ್ಯುಲೇಟಿಂಗ್ ಆ್ಯಕ್ಟ್ನೊಳಗೆ ಕೆಲವೊಂದಿಷ್ಟು ಲೋಪದೋಷಗಳಿದ್ದು ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶದಿಂದ ಬ್ರಿಟನ್ ಸಂಸತ್ತಿನ ಒಬ್ಬ ಸದಸ್ಯ ವಿಲಿಯಂ ಪಿಟ್ ಅಂತಿದ್ದ. ಆ ಪಿಟ್ಟನ್ನು ನೇಮಕ ಮಾಡ್ತಾರೆ. ವಿಲಿಯಂ ಪಿಟ್ಟನ್ನು ಒಂದು ಕಾಯ್ದೆಯನ್ನು ಸಿದ್ಧಪಡಿಸ್ತಾನೆ. ಅದನ್ನು ಯಥಾವತ್ತಾಗಿ ಜಾರಿ ತರಲಾಯಿತು. ಅದಕ್ಕಾಗಿ ಅದನ್ನು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಕರೀತಾರೆ. ಏನಂತ ಕರೆದ್ರು? ಅದನ್ನು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಕರೆದ್ರು. ಆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಕೂಡ ಜಾರಿಯಾದದ್ದು 1784ರಲ್ಲಿ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಜಾರಿಯಾದದ್ದು, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಇದು ಜಾರಿಯಾದದ್ದು 1784ರೊಳಗೆ ಪಿಟ್ಸ್ ಇಂಡಿಯಾ ಆ್ಯಕ್ಟು ಜಾರಿಯಾಯಿತು. ಹಾಗಾದರೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ಉದ್ದೇಶ ಏನಪ್ಪ? ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶದೊಂದಿಗೆ ಈ ಪಿಟ್ಸ್ ಇಂಡಿಯಾ ಆ್ಯಕ್ಟು ಜಾರಿಯಾಗ್ಯದ. ಓಕೆ, ಹಾಗಾದರೆ ಈ ಕಾಯ್ದೆಯ ಮುಖ್ಯಾಂಶಗಳೇನು? ಮೊದಲನೇದು ನೋಡ್ರಿ, ಗವರ್ನರ್ ಸಲಹಾ ಸಮಿತಿಯನ್ನು ಹಿಂದೆ ರಚನೆ ಮಾಡಲಾಗಿತ್ತು. ಆ ರಚನೆ ಮಾಡಿದ್ದನ್ನು ವಾರನ್ ಹೇಸ್ಟಿಂಗ್ಸ್ ರದ್ದು ಮಾಡಿದ್ದ. ಈಗ ಮತ್ತೆ ಗವರ್ನರ್ ಸಲಹಾ ಸಮಿತಿ ರಚನೆ ಆಯಿತು. ಅದರ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸಲಾಯಿತು. ಇನ್ನು ಮುಂದೆ ಗವರ್ನರ್ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟಪ್ಪ? 3. ಇದು ಒಂದು. ಎರಡನೇದು ಏನು ಅಂತಂದರೆ ಕಂಪನಿಯ ಅಧಿಕಾರವನ್ನು ವಿಭಜನೆ ಮಾಡಲಾಯಿತು. ಇಲ್ಲಿವರೆಗೆ ಕಂಪನಿಯ ಅಧಿಕಾರ ಒಬ್ಬರ ಕಡೆಗಿರ್ತದ. ಇನ್ನು ಮುಂದೆ ಕಂಪನಿಯ ಅಧಿಕಾರವನ್ನು ವಿಭಜನೆ ಮಾಡಲಾಯಿತು. ಯಾವ ರೀತಿ ವಿಭಜನೆ ಮಾಡಲಾಯಿತು ಅಂದರೆ ವ್ಯಾಪಾರ ಮಾಡೋದಕ್ಕೊಂದು ಬೋರ್ಡು, ರಾಜಕೀಯ ಮಾಡೋದಕ್ಕೊಂದು ಬೋರ್ಡು, ಹಿಂಗೆ 2 ಬೋರ್ಡ್ ಸ್ಥಾಪನೆ. ಅದು ಇವುಗಳನ್ನು ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಒಂದೇನಪ್ಪ ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕ ಮಂಡಳಿ ಅಂತೇಳಿ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಏನೈತೋ ಇದು ವ್ಯಾಪಾರದ ಉದ್ದೇಶದಿಂದ ಸ್ಥಾಪನೆ ಆಗಿರುವಂಥದ್ದು, ವ್ಯಾಪಾರ ಉದ್ದೇಶದೊಂದಿಗೆ. ಇನ್ನೊಂದು ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಸ್ಥಾಪನೆ ಆಗ್ತದೆ. ಇದು ನಿಯಂತ್ರಣ ಮಂಡಳಿ ಅಂತೇಳಿ. ಈ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಿದರ ಹಿಂದಿನ ಉದ್ದೇಶ ರಾಜಕೀಯವನ್ನು ಮಾಡೋದು. ಬೋರ್ಡ್ ಆಫ್ ಡೈರೆಕ್ಟರ್ಸು ಇದು ವ್ಯಾಪಾರ ಮಾಡೋ ಸಲುವಾಗಿ, ಬೋರ್ಡ್ ಆಫ್ ಕಂಟ್ರೋಲ್ ರಾಜಕೀಯ ಮಾಡೋ ಸಲುವಾಗಿ. ಇದು ಈ ಕಾಯ್ದೆಯ 2ನೇ ಅಂಶ. ಈ ಕಾಯ್ದೆಯ 3ನೇ ಅಂಶ ಏನಪ್ಪ ಅಂತಂದರೆ ಭಾರತದಲ್ಲಿನ ಖಾಸಗಿ ಆಸ್ತಿಗಳೆಲ್ಲವನ್ನು
ಭಾರತದಲ್ಲಿನ ಖಾಸಗಿ ಆಸ್ತಿಗಳು ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಲಂಚ ತಗೊಂಡು ಅಥವಾ ಕೊಡುಗೆಯನ್ನು ಗಿಫ್ಟ್ ಪಡ್ಕೊಂಡು ಕೆಲವೊಂದಿಷ್ಟು ಆಸ್ತಿಯನ್ನು ಮಾಡ್ಕೊಂಡಿದ್ರು ಭಾರತದಲ್ಲಿನ ಖಾಸಗಿ ಆಸ್ತಿಗಳನ್ನೆಲ್ಲವನ್ನು ಬ್ರಿಟಿಷ್ ಸರ್ಕಾರದ ಆಸ್ತಿ ಅಥವಾ ಬ್ರಿಟಿಷ್ ಕಂಪನಿಯ ಆಸ್ತಿ ಅಂತೇಳಿ ಘೋಷಣೆ ಮಾಡಲಾಯಿತು. ಇದನ್ನು ಬ್ರಿಟಿಷ್ ಕಂಪನಿ ಅಥವಾ ಬ್ರಿಟಿಷ್ ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡಲಾಯಿತು. ಅದರ ಮೇಲೆ ಸರ್ಕಾರ ಟ್ಯಾಕ್ಸ್ ಹಾಕ್ತದೆ. ಈಗ ನೋಡ್ರಿ, 4ರಿಂದ ಗವರ್ನರ್ ಜನರಲ್ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆ 4ರಿಂದ 3 ಇಳಿಸಿದ್ರ 3 ಇಳಿಸೋದ್ರೊಂದಿಗೆ ಸಲಹಾ ಸಮಿತಿ ಮತ್ತೆ ರಚನೆ ಆಯಿತು. ಮತ್ತೆ ರಚನೆಯಾಗಿ ವಾರನ್ ಹೇಸ್ಟಿಂಗ್ಸ್ನ ಮೇಲಿನ ಹಳೆಯ ಪ್ರಕರಣಗಳನ್ನು ಮತ್ತೆ ಓಪನ್ ಮಾಡಿ ವಿಚಾರಣೆಯನ್ನು ಆರಂಭಿಸ್ತದೆ. ವಿಚಾರಣೆಯನ್ನು ಆರಂಭಿಸಿದಾಗ ಆ ಗವರ್ನರ್ ಸಲಹಾ ಸಮಿತಿ ವಿಚಾರಣೆಯನ್ನು ಆರಂಭಿಸಿದಾಗ ವಾರನ್ ಹೇಸ್ಟಿಂಗ್ಸ್ನು ಲಂಚ ತಗೊಂಡಿದ್ದಾನೆ ಅಂತೇಳಿ ಪ್ರೂವ್ ಆಯಿತು. ವಾರನ್ ಹೇಸ್ಟಿಂಗ್ಸನು ಮುನಿ ಬೇಗಮಳ ಕಡೆಯಿಂದ 3.5 ಲಕ್ಷ ಲಂಚ ತಗೊಂಡನಂತ ಪ್ರೂವ್ ಆಯಿತು. ಆವಾಗ ಆ ವಾರನ್ ಹೇಸ್ಟಿಂಗ್ಸನಿಗೆ ಅವನ ಮೇಲೆ ದೋಷಾರೋಪಣೆ ಮಾಡಲಾಯಿತು. ನಾವೀಗ ಮಹಾಭಿಯೋಗ ಅಂತ ಹೇಳ್ತೀವಿ ಅಥವಾ ಇಂಪೀಚ್ಮೆಂಟ್ ಅಂತೇಳಿ ಅವನ ಮೇಲೆ ದೋಷಾರೋಪಣೆಯನ್ನು ಮಾಡಿ ಅವನನ್ನು ಗವರ್ನರ್ ಜನರಲ್ ಹುದ್ದೆಯಿಂದ ಕೆಳಗಿಳಿಸಿ ಅವ್ರ ದೇಶಕ್ಕೆ ಕಳಿಸಲಾಯಿತು. ಒಂದು ನಕಲಿ ಸಹಿ ಮಾಡಿದ ಅಂತೇಳಿ ನಂದಕುಮಾರ್ನಿಗೆ, ಬಂಗಾಳದ ಜಮೀನ್ದಾರ ನಂದಕುಮಾರ್ನಿಗೆ ಗಲ್ಲಿಗೇರಿಸಲಾಗಿತ್ತು. ಆದರೆ ಈತನಿಗೆ 3.5 ಲಕ್ಷ ರೂಪಾಯಿ ಲಂಚ ತಗೊಂಡ್ರು ಸಹಿತ ದೋಷಾರೋಪಣೆ ಮಾಡಿ ಅವನನ್ನು ಅವ್ರ ದೇಶಕ್ಕೆ ಕಳಿಸ್ಕೊಡ್ಲಾಗ್ತದೆ. ಯಾರನ್ನ? ವಾರನ್ ಹೇಸ್ಟಿಂಗ್ಸ್ನ. 2018ರ FD ಒಂದು ಕ್ವಶನ್ ಐತಿ. 1785ರಲ್ಲಿ ವಾರನ್ ಹೇಸ್ಟಿಂಗ್ಸ್ನ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಸಾಬೀತಾದಾಗ ಈ ಕೆಳಗಿನಂತೆ ಯಾವ ಶಿಕ್ಷೆಯನ್ನು ವಿಧಿಸಲಾಯಿತು ಅಂತ ಕೇಳಿದಾರ. ಆತನ ಮೇಲೆ ದೋಷಾರೋಪಣೆ ಮಾಡಿ ಅವರನ್ನು ಅವ್ರ ದೇಶಕ್ಕೆ ಕಳಿಸ್ಕೊಡ್ಲಾಗ್ತದೆ. ಇವನನ್ನು ಅವ್ರ ದೇಶಕ್ಕೆ ಕಳಿಸ್ಕೊಟ್ಟು ಒಂದು ಕೆಲ ದಿನಗಳ ಕಾಲ ಒಬ್ಬ ಗವರ್ನರ್ ಜನರಲ್ ಬಂದು ಹೋಗ್ತಾನೆ. ಬಟ್ ಅವನು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಈ ವಾರನ್ ಹೇಸ್ಟಿಂಗ್ಸ್ನ ನಂತರ ಬರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ. ನಾವು ಇಲ್ಲಿವರೆಗೆ ವಾರನ್ ಹೇಸ್ಟಿಂಗ್ಸ್ ಕಾಲದಾಗ ಆಗಿರ್ತಕ್ಕಂಥವು ಕೆಲಸಗಳನ್ನು ಮತ್ತು ಆತನ ಕಾಲ ಜಾರಿ ಬಂದಿರತಕ್ಕಂಥ ಕಾಯ್ದೆಗಳು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಕೆಲವು ಘಟನೆಗಳನ್ನು ನೋಡ್ತಾ ಬಂದ್ವಿ. ಈಗ ಅದರ ಜೊತೆಗೆ ಆ ವಾರನ್ ಹೇಸ್ಟಿಂಗ್ಸ್ನ ನಂತರ ಬರ್ತಕ್ಕಂಥ ಅವನು ಏನದಾನೋ ಯಾರಪ್ಪ? ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ. ಆ ಲಾರ್ಡ್ ಕಾರ್ನ್ ವಾಲಿಸ್ನ ಬಗ್ಗೆ ನಾವು ನೋಡೋಣ. ಈ ಲಾರ್ಡ್ ಕಾರ್ನ್ ವಾಲಿಸನು 1786ರಿಂದ 1793ರವರೆಗೆ 1786ರಿಂದ 1793ರವರೆಗೆ ಈತನು ಬಂಗಾಳದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾನೆ. ಯಾರೋ? ಲಾರ್ಡ್ ಕಾರ್ನ್ ವಾಲಿಸ್. ಇಲ್ಲಿ ನಮಗೆ ನಾವು ಮುಂದೆ ಈಗ ಯಾರಾದರೂ B.Ed CET ಎಕ್ಸಾಮನ್ನು ಬರೀಬೇಕಾದ್ರೆ 2 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಬರವಣಿಗೆ ರೂಪ ನಾವಿಲ್ಲಿ ಏನಪ್ಪ ವಿವರಣಾತ್ಮಕ ಬರೀಬೇಕಾದಾಗ ನಾನು ಏನು ಗವರ್ನರ್ ಬಗ್ಗೆ ಹೇಳ್ತಾ ಇದ್ದೀನೋ, ಗವರ್ನರ್ ಜನರಲ್ ಬಗ್ಗೆ ಹೇಳ್ತಾ ಇದ್ದೀನೋ, ಇವ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಯಾರಾದರೂ B.Ed CETಗೆ ಓದ್ತಾ ಇದ್ದರೆ ಕರೆಕ್ಟಾಗಿ ನೋಡ್ಕೊಳ್ಬೇಕಿಲ್ಲಿ. ಓಕೆ, ನಾವೀಗ ನೋಡೋಣ ಲಾರ್ಡ್ ಕಾರ್ನ್ ವಾಲಿಸ್. ಈ ಲಾರ್ಡ್ ಕಾರ್ನ್ ವಾಲಿಸನು ನಿಮಗೆಲ್ಲ ಹಿಂದಿನ ವಿಡಿಯೋಗಳು ನೋಡಿರ್ತೀರಿ. ಸಪ್ತವಾರ್ಷಿಕ ಯುದ್ಧ ಅಂತ ನಡೀತದೆ. ಸಪ್ತವಾರ್ಷಿಕ ಯುದ್ಧ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಸಪ್ತವಾರ್ಷಿಕ ಯುದ್ಧ ಅಂತ ನಡೀತದ 1756ರಿಂದ 63ರವರೆಗೆ. ಈ ಸಪ್ತವಾರ್ಷಿಕ ಯುದ್ಧದಲ್ಲಿ ಲಾರ್ಡ್ ಕಾರ್ನ್ ವಾಲಿಸನು ಬ್ರಿಟಿಷರ ಸೈನ್ಯದ ಸೇನಾಪತಿಯಾಗಿದ್ದ. ಇದು ಒಂದು. ಇನ್ನು ಈ ಲಾರ್ಡ್ ಕಾರ್ನ್ ವಾಲಿಸನು 1776ರಲ್ಲಿ ಏನು ಅಮೇರಿಕಾ ಸ್ವತಂತ್ರ ಸಂಗ್ರಾಮ ನಡೀತದ. ಅಮೇರಿಕಾ ಸ್ವಾತಂತ್ರ್ಯವಾಯಿತು. ಅಮೇರಿಕಾ ಸ್ವತಂತ್ರವಾದಂಥ ಸಮಯದಲ್ಲಿ ಅಮೇರಿಕಾದ ಸೇನೆಯ ವಿರುದ್ಧ ಏನು ಬ್ರಿಟಿಷರ ಸೇನೆ ಹೋರಾಟ ಮಾಡ್ತದೋ ಆ ಹೋರಾಟದಲ್ಲಿ ಆ ಜಾರ್ಜ್ ಏನು ವಾಷಿಂಗ್ಟನ್ ಅಂತ ಬರ್ತಾನೆ. ಆ ಜಾರ್ಜ್ ವಾಷಿಂಗ್ಟನ್ನ ವಿರುದ್ಧ ಹೋರಾಟ ಮಾಡಿ ಲಾರ್ಡ್ ಕಾರ್ನ್ ವಾಲಿಸನು 1776 ಒಳಗೆ ಆ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾಗಿದ್ದ. ಅಂದರೆ ಈತ ಸೇನಾ ನೀತಿಗಳ ನಿಪುಣನಾಗಿದ್ದ, ರಣನೀತಿಗಳ ನಿಪುಣನಾಗಿದ್ದ, ಆಡಳಿತದಲ್ಲಿ ಸಹಿತ ಚಾಣಾಕ್ಷನಾಗಿದ್ದ. ನೋಡ್ರಿ, ಸಪ್ತವಾರ್ಷಿಕ ಯುದ್ಧದಲ್ಲಿ ಹೋರಾಡಿದಾನೆ. ಆಮೇಲೆ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ಸೈನ್ಯವನ್ನು ಮುನ್ನಡೆಸಿದಾನೆ ಅಮೇರಿಕನ್ನರ ವಿರುದ್ಧ. ಕೊನೆಗೆ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾಗ್ತಾನೆ. ಅಂಥ ಒಬ್ಬ ವ್ಯಕ್ತಿ ಶೂರನಾಗಿದ್ದಂಥ ಲಾರ್ಡ್ ಕಾರ್ನ್ ವಾಲಿಸನನ್ನು ಭಾರತಕ್ಕೆ ಬಂಗಾಳದ ಗವರ್ನರ್ ಜನರಲ್ ಕಳಿಸಲಾಯಿತು. ಇವನನ್ನು ಕಳಿಸೋದಕ್ಕೆ ಒಂದು ಅತಿ ಮುಖ್ಯವಾದಂಥ ಉದ್ದೇಶ ಏನಂತಂದರೆ, ಈ ರಾಬರ್ಟ್ ಕ್ಲೈವ್ ವಾರನ್ ಹೇಸ್ಟಿಂಗ್ಸ್ನ ಕಾಲದೊಳಗೆ ಟಿಪ್ಪು ಸುಲ್ತಾನ್ ಮೇಲುಗೆ ಸಾಧಿಸಿದ್ದ ಬ್ರಿಟಿಷರ ವಿರುದ್ಧ. ಆ ಟಿಪ್ಪುನನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕನ್ನೋ ಉದ್ದೇಶದೊಂದಿಗೆ, ಟಿಪ್ಪುನನ್ನು ಸೋಲಿಸಬೇಕನ್ನೋ ಉದ್ದೇಶದೊಂದಿಗೆ ಈ ಲಾರ್ಡ್ ಕಾರ್ನ್ ವಾಲಿಸ್ನನ್ನು ಭಾರತಕ್ಕೆ ಕರೆಸ್ಕೊಳ್ತಾರೆ.
ಭಾರತ ಕರೆಸ್ಕೊಳ್ತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಗವರ್ನರ್ ಜನರಲ್ ಆಗಿ. ಈ ಲಾರ್ಡ್ ಕಾರ್ನ್ವಾಲಿಸ್ ಕಾಲದಾಗ ಯುದ್ಧಗಳಾಗ್ತಾವೆ. ಯುದ್ಧಗಳನ್ನು ಆಂಗ್ಲೋ ಮೈಸೂರು ಯುದ್ಧಗಳಂತ ನಾನು ಹೇಳಿದ್ದೀನಿ, ಅದನ್ನೆಲ್ಲ ನೀವು ನೋಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅದನ್ನು. ಇಲ್ಲಿ ಅವ್ರ ಕಾಲದಾಗ ಆದ ಸುಧಾರಣೆಗಳನ್ನು ನೋಡೋಣ. ಏನೇನು ಮಾಡಿದೆ ಇವನು ಲಾರ್ಡ್ ಕಾರ್ನ್ವಾಲಿಸ್ ಅಂತಂದರೆ, ಮೊದಲನೆಯದ್ದು 1791ರಲ್ಲಿ 1791 ಏನು ಮಾಡಿದ? 1791 ಈತ ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಪ್ರತಿ 20 ಕಿಲೋಮೀಟರ್ಗೆ ಅಂದರೆ ಪ್ರತಿ 20 ಚದರ್ ಕಿಲೋಮೀಟರ್ಗೆ ಒಂದು ಪೊಲೀಸ್ ಠಾಣೆಯನ್ನು ಸ್ಥಾಪಿಸ್ತಾನೆ. ಪ್ರತಿ 20 ಚದರ್ ಕಿಲೋಮೀಟರ್ಗೆ ಒಂದು ಪೊಲೀಸ್ ಠಾಣೆಯನ್ನು ಸ್ಥಾಪಿಸಿದ. ಅಂದರೆ ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಅನ್ನೋದು ಇರಲಿಲ್ಲ. ಊರೊಳಗೆ ಗೌಡ ಕುಲಕರ್ಣಿ ಅಂತೇನಿದ್ರು, ಅವ್ರ ಕಡೆಗೆ ಪೊಲೀಸ್ ಅಧಿಕಾರಗಳಿದ್ದವು. ಇವೇನು ಮಾಡಿದ? ಪ್ರತಿ 20 ಚದರ್ ಕಿಲೋಮೀಟರ್ಗೆ ಒಂದು ಪೊಲೀಸ್ ಠಾಣೆಯನ್ನು ಸ್ಥಾಪಿಸಿದ. ಪ್ರತಿ ಪೊಲೀಸ್ ಠಾಣೆಗೊಬ್ಬ ಸಬ್ ಇನ್ಸ್ಪೆಕ್ಟರ್ ನೇಮಕ ಮಾಡ್ತಾನೆ. ಪ್ರತಿ ಜಿಲ್ಲೆಗೊಬ್ಬ SP ಅನ್ನು ನೇಮಕ ಮಾಡಿದ. ಆ SP ಅನ್ನು ದರೋಗ ಅಂತ ಕರೆದರು. SP ಅನ್ನು ದರೋಗ ಅಂತ ಕರೀತಾರೆ. ಹಾಗಾದರೆ ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಭಾರತದಲ್ಲಿ. ಅದು ನೋಡ್ರಿ, ಯಾವಾಗ 1791ರಲ್ಲಿ ಪ್ರತಿ 20 ಚದರ ಕಿಲೋಮೀಟರ್ಗೆ ಒಂದು ಪೊಲೀಸ್ ಠಾಣೆ ಸ್ಥಾಪಿಸಿ ಪ್ರತಿ ಠಾಣೆಗೊಬ್ಬ SI ಹಾಗೂ ಪ್ರತಿ ಜಿಲ್ಲೆಗೊಬ್ಬ SP ನೇಮಿಸಿದ. ಆ SP ಅನ್ನು ದರೋಗ ಎಂದು ಕರೆಯಲಾಯಿತು. SP ಅನ್ನು ಏನೆಂದು ಕರೆಯಲಾಯಿತು? ದರೋಗ ಎಂದು ಕರೆಯಲಾಯಿತು. ಇದು ಈತ ಮಾಡಿರತಕ್ಕಂಥ ಒಂದು ಅತಿ ಮುಖ್ಯವಾಗಿರುವಂಥದ್ದು. ನಾವು ಮಧ್ಯ ಭಾರತ ಇತಿಹಾಸವನ್ನು ಓದ್ತಿರ್ಬೇಕಾದ್ರೆ ಮಧ್ಯ ಭಾರತ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಕೊತ್ವಾಲ್ ಎಂಬ ಪೊಲೀಸ್ನನ್ನು ನೇಮಿಸಿದ್ದ ಅಂತ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಆದರೆ ಈತ ಆಧುನಿಕ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿ ತರ್ತಾನೆ. ಇದಾದ ನಂತರ 1793ರಲ್ಲಿ ಒಂದು ಕಾಯ್ದೆ ಜಾರಿಯಾಗ್ತದೆ, ಮೊದಲನೇ ಚಾರ್ಟರ್ ಕಾಯ್ದೆ ಅಂತೇಳಿ. ನೆನಪಿರಲಿ, ಮೊದಲನೇ ಚಾರ್ಟರ್ ಕಾಯ್ದೆ. ಪ್ರತಿ 20 ವರ್ಷಗಳಿಗೊಂದರಂತೆ 4 ಚಾರ್ಟರ್ ಕಾಯ್ದೆಗಳು ಜಾರಿಯಾಗ್ತಾವೆ. 1793, 1813, 1833, 1853. ಅದರೊಳಗೆ ಮೊದಲನೇ ಚಾರ್ಟರ್ ಕಾಯ್ದೆ ಜಾರಿಯಾಗಿದ್ದು 1793 1793 ಜಾರಿಗಿರ್ತಕ್ಕಂಥ ಮೊದಲ ಚಾರ್ಟರ್ ಕಾಯ್ದೆ ಏನಾಯಿತು? ಕಂಪನಿಗೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಬ್ರಿಟಿಷ್ ಸರ್ಕಾರ ಜಾರಿ ತಂದಿರತಕ್ಕಂಥ ಕಾಯ್ದೆ ಅದು. ಈ ಕಾಯ್ದೆ ಅನ್ವಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮುಂದಿನ 20 ವರ್ಷಗಳ ಕಾಲ ಭಾರತದಲ್ಲಿ ಏಕಸ್ವಾಮ್ಯ ವ್ಯಾಪಾರ ಮಾಡಲು ಅವಕಾಶವನ್ನು ಕಲ್ಪಿಸಲಾಯಿತು. ಅಂದ್ರೆ ನೋಡ್ರಿ, ಇನ್ನು ಮುಂದೆ ಬ್ರಿಟಿಷ್ ಕಂಪನಿ ಎಷ್ಟು ವರ್ಷಗಳ ಕಾಲ? 20 ವರ್ಷಗಳ ಕಾಲ ಏಕಸ್ವಾಮ್ಯ ವ್ಯಾಪಾರ ಮಾಡಬಹುದಂತೆ ಭಾರತದಲ್ಲಿ. ಇದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಇದು ಮೊದಲನೇ ಅಂಶ. ಎರಡನೇ ಅಂಶ ಏನಪ್ಪಾ ಅಂದರೆ ಈ ಕಾಯ್ದೆ ಎರಡನೇ ಅಂಶ ಏನು ಅಂತಂದರೆ, ಮುಖ್ಯವಾಗಿರುವಂಥದ್ದು ಬ್ರಿಟಿಷ್ ಅಧಿಕಾರಿಗಳು ಅಥವಾ ಬ್ರಿಟಿಷ್ ಕಂಪನಿಯ ಅಧಿಕಾರಿಗಳು ಭಾರತದ ಖಜಾನೆಯಿಂದ ಸಂಬಳವನ್ನು ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಇದು ಎರಡನೇ ಅಂಶ. ಭಾರತದ ಖಜಾನೆಯಿಂದ ಬ್ರಿಟಿಷ್ ಅಧಿಕಾರಿಗಳು ಸಂಬಳವನ್ನು ಪಡಿಬಹುದು ಅಂತ ಅವಕಾಶ ಕಲ್ಪಿಸಲಾಯಿತು. ಇದು 1793 ಚಾರ್ಟರ್ ಕಾಯ್ದೆ ಅನ್ವಯ. ಇದು ಜಾರಿಯಾದದ್ದು ಲಾರ್ಡ್ ಕಾರ್ನ್ವಾಲಿಸನ ಕಾಲದಲ್ಲಿ. ನೆಕ್ಸ್ಟ್, ಈ ಕಾರ್ನ್ವಾಲಿಸ್ ಮಾಡಿರ್ತಕ್ಕಂಥ ಮತ್ತೆ ಬೇರೆ ಬೇರೆ ಸುಧಾರಣೆಗಳು ಯಾವುವು ಅಂತಂದಾಗ ನೆನಪಿರಲಿ, ಈತನು ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಕಂಪನಿಯ ಅಧಿಕಾರಿಗಳ ಸಂಬಳವನ್ನು ಹೆಚ್ಚಿಸಿದ. ಕ್ವಶನ್ ಆಗಿದೆ ಇದು. ಕಂಪನಿಯ ಅಧಿಕಾರಿಗಳ ಸಂಬಳವನ್ನು ಹೆಚ್ಚಿಸಿದ, ಭ್ರಷ್ಟಾಚಾರ ಕಡಿಮೆ ಮಾಡುವ ಉದ್ದೇಶದಿಂದ. ನೋಡ್ರಿ, ಇವನ ಉದ್ದೇಶ ಏನದ? ಭ್ರಷ್ಟಾಚಾರ ಕಡಿಮೆ ಮಾಡಬೇಕು. ಅದಕ್ಕಾಗಿ ಕಂಪನಿಯ ಅಧಿಕಾರಿಗಳ ಸಂಬಳ ಹೆಚ್ಚಿಸ್ತಾನೆ. ಇದು ಒಂದು ಈತನ ಕಾಲದ ಅತಿ ಮುಖ್ಯವಾಗಿರ್ತಕ್ಕಂಥ ಸುಧಾರಣೆ. ಇಲ್ಲಿ ನೋಡ್ರಿ, 1793 ಚಾರ್ಟರ್ ಕಾಯ್ದೆ ಜಾರಿಯಾಗ್ಯದ. ಇದು ಕಂಪನಿಗೆ 20 ವರ್ಷಗಳ ಕಾಲ ಭಾರತದಲ್ಲಿ ಏಕಸ್ವಾಮ್ಯ ವ್ಯಾಪಾರ ಮಾಡಲು ಅವಕಾಶವನ್ನು ಕಲ್ಪಿಸಿತು. ಅದರ ಜೊತೆಗೆ ಇನ್ನೊಂದು ಏನಪ್ಪ? ಭಾರತೀಯ ಅಧಿಕಾರಿಗಳು ಕಂಪನಿಯಿಂದ ಅಂದರೆ ಕಂಪನಿಯ ಅಧಿಕಾರಿಗಳು ಭಾರತದ ಖಜಾನೆಯಿಂದ ಸಂಬಳವನ್ನು ಪಡೆಯೋದಕ್ಕೆ ಅವಕಾಶ ಕಲ್ಪಿಸಲಾಯಿತು. ಮತ್ತು ಭ್ರಷ್ಟಾಚಾರ ಕಡಿಮೆ ಮಾಡುವ ಸಲುವಾಗಿ ಕಂಪನಿಯ ಅಧಿಕಾರಿಗಳ ಸಂಬಳವನ್ನು ಹೆಚ್ಚಿಸಲಾಗ್ತದೆ. ಎಸ್, ಇನ್ನು 1793ಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಅಧಿಕಾರಿ ವರ್ಗವನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಯಾವುದೇ ನೀತಿ ನಿಯಮಗಳು ಇರಲಿಲ್ಲ. ಅದಕ್ಕೆ ಅಧಿಕಾರಿ ವರ್ಗ ನೇಮಕ ಮಾಡೋದು, ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಇವರು ನೇಮಕ ಮಾಡೋಕ್ಕೆ ಯಾವುದೇ ನೀತಿ ನಿಯಮ ಇರಲಿಲ್ಲ. ಊರೊಳಗೆ ಗೌಡ ಕುಲಕರ್ಣಿ ಅಥವಾ ಬ್ರಿಟಿಷ್ ಅಧಿಕಾರಿಗಳಿಗೆ ಯಾರು ಇಷ್ಟ ಆಗ್ತಾರೋ ಅಂಥವ್ರನ್ನ ಅಧಿಕಾರಿ ನೇಮಕ ಮಾಡಲಾಗ್ತಿತ್ತು. ಇಲ್ಲಿ 1793 ಈತ ಸಿವಿಲ್ ಸರ್ವಿಸ್ ರೂಲ್ಸನ್ನು ಜಾರಿಗೆ ತರ್ತಾನೆ. ಸಿವಿಲ್ ಸರ್ವಿಸ್ ರೂಲ್ಸನ್ನು ಜಾರಿಗೆ ತಂದ.
ಇದೇ ಸಿವಿಲ್ ಸರ್ವಿಸ್ ನಿಯಮಗಳೇ ನಂತರ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕರೆಸ್ಕೊಳ್ತಾವೆ. ಏನಂತ ಕರೆಸ್ಕೊಳ್ತಾವೋ ಇಂಡಿಯನ್ ಸಿವಿಲ್ ಸರ್ವಿಸ್. ಹಾಗಾದರೆ ನಮ್ಮ ದೇಶದಲ್ಲಿ ಇದು ಮೊದಲು ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತ ಇತ್ತು, ನಂತರ ಇಂಡಿಯನ್ ಸಿವಿಲ್ ಸರ್ವಿಸ್ ಆಯಿತು. ಈ ಇಂಡಿಯನ್ ಸಿವಿಲ್ ಸರ್ವಿಸನ್ನು ಜಾರಿಗೆ ತಂದವನು ಯಾರು ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಆದ್ದರಿಂದ ಕಾರ್ನ್ವಾಲಿಸ್ನನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರಿತೀವಿ. ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತೇಳಿ ನಾವು ಈತನನ್ನು ಅಂತಂದರೆ ಯಾರನ್ನು ಕರಿತಿರ್ತೇವೆ? ನಾಗರಿಕ ಸೇವೆಗಳ ಪಿತಾಮಹ ಅಂತೇಳಿ ಲಾರ್ಡ್ ಕಾರ್ನ್ವಾಲಿಸ್ನನ್ನು ಕರಿತಿರ್ತೇವೆ. ಓಕೆ, ಇದು ಈತನ ಕಾಲದ ಅತಿ ಮುಖ್ಯವಾಗಿರುವಂಥದ್ದು. ಆದರೆ ಒಂದು ವಿಚಾರ ಅಂತ ತಲೆಯಾಗಿರಲಿ, 1793ರಲ್ಲಿ ICSಗೆ ಅಥವಾ ಸಿವಿಲ್ ಸರ್ವಿಸ್ಗೆ ನಿಯಮಗಳನ್ನು ಮಾಡಲಾಯಿತು ಹೊರತು ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ನಡೆಸಿಲ್ಲ. ನಾನು ಮುಂದೆ ಹೇಳ್ತೀನಿ, ಮುಂದೆ ಹೇಳಿದಾಗ ಗೊತ್ತಾಗುತ್ತೆ ನಿಮಗೆ ICS ಎಕ್ಸಾಮನ್ನು ಯಾವಾಗ ನಡೆಸಿದರು ಅಂತೇಳಿ. ಓಕೆ, ಇನ್ನು ಈ ಲಾರ್ಡ್ ಕಾರ್ನ್ವಾಲಿಸನ ಕಾಲದಲ್ಲಿ ಜಾರಿಯಾಗಿರ್ತಕ್ಕಂಥ ಇನ್ನೊಂದು ಅತೀ ಮುಖ್ಯವಾದಂಥ ಸುಧಾರಣೆ ಅಂತಂದರೆ ನ್ಯಾಯಾಂಗ ಸುಧಾರಣೆ. ಅತೀ ಮುಖ್ಯವಾಗಿರುವಂಥದ್ದು ನ್ಯಾಯಾಂಗ ಸುಧಾರಣೆಯನ್ನು ಕೈಗೊಳ್ಳುತ್ತಾನೆ. ನೆನ್ಪಿಟ್ಕೊಳ್ಬೇಕು, ಈತನ ಕಾಲ ಇದು ಸುಧಾರಣೆಯ ಕಾಲ. ಭಾಳಷ್ಟು ಆಡಳಿತ ಸುಧಾರಣೆಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟವನು ಈ ಲಾರ್ಡ್ ಕಾರ್ನ್ವಾಲಿಸ್. ಈಗ ನೋಡೋಣ ನ್ಯಾಯಾಂಗ ಸುಧಾರಣೆ. ನಾವು ನೋಡಿದ್ವಿ ನಂದಕುಮಾರ ಪ್ರಕರಣ ಅಂತೇಳಿ. ನಂದಕುಮಾರ ಪ್ರಕರಣ ಏನಾಯಿತು, ಆ ಪ್ರಕರಣದಲ್ಲಿ ಅಂಥದ್ದೇನು ದೊಡ್ಡ ತಪ್ಪಿಲ್ಲದೆ ಹೋದರೂ ಸಹಿತ ಅವನ ಮೇಲೆ ಒಂದು ಆರೋಪ ಹೊರಿಸಿ ಅವನು ಗಲ್ಲಿಗೆ ಏರಿಸಲಾಗಿತ್ತು ನಂದಕುಮಾರನನ್ನು. ಅಂದರೆ ಈಗ ನೋಡೋಣ, ಅಲ್ಲಿ ಏನಾಗಿತ್ತು, ನ್ಯಾಯಾಂಗ ಮತ್ತು ಕಾರ್ಯಾಂಗ ಎರಡೂ ಒಂದರಾಗೊಂದು ಹಸ್ತಕ್ಷೇಪ ಮಾಡಿದ್ದು. ಅದಕ್ಕಾಗಿ ಇಲ್ಲಿ ಏನು ನ್ಯಾಯಾಂಗ ಸುಧಾರಣೆಯನ್ನು ಮಾಡಿದ ಕಾರ್ನ್ವಾಲಿಸ್ ಅಂತಂದ್ರೆ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಪ್ರತ್ಯೇಕಿಸಿದ. ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಪ್ರತ್ಯೇಕಿಸ್ತಾನೆ. ಇದು ಒಂದು ಅಂಶ. ಎರಡನೇದು ಮುರ್ಷಿದಾಬಾದ್, ಕಲ್ಕತ್ತಾ, ಢಾಕಾ, ಪಾಟ್ನಾ. ಮುರ್ಷಿದಾಬಾದ್, ಕಲ್ಕತ್ತಾ, ಢಾಕಾ, ಪಾಟ್ನಾ ಈ 4 ಸ್ಥಳಗಳಲ್ಲಿ ಒಂದೊಂದು ಸಂಚಾರಿ ನ್ಯಾಯಾಲಯಗಳನ್ನು ಸ್ಥಾಪಿಸಿದ. 4 ಸಂಚಾರಿ ನ್ಯಾಯಾಲಯಗಳನ್ನು ಸ್ಥಾಪಿಸಿದ. ಇದಾದ ನಂತರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸುಧಾರಣೆ ಇವ ಮಾಡಿದ ನ್ಯಾಯಾಂಗ ಸುಧಾರಣೆಗಳಂತಂದರೆ ತಾಲೂಕಾ ಮಟ್ಟದಲ್ಲೊಂದು ನ್ಯಾಯಾಲಯ, ಜಿಲ್ಲಾ ಮಟ್ಟದಲ್ಲೊಂದು ನ್ಯಾಯಾಲಯ, ಪ್ರಾಂತೀಯ ಮಟ್ಟದಲ್ಲೊಂದು ನ್ಯಾಯಾಲಯ ಸ್ಥಾಪಿಸಿದ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಂತ ಒಂದಿತ್ತು. 4 ಹಂತದ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಲಾರ್ಡ್ ಕಾರ್ನ್ವಾಲಿಸ್. 4 ಹಂತದ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದ ಲಾರ್ಡ್ ಕಾರ್ನ್ವಾಲಿಸ್ ಅಂತೇಳಿ. ಈ ಲಾರ್ಡ್ ಕಾರ್ನ್ವಾಲಿಸ್ 4 ಹಂತದ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದನೋ ಆ ವ್ಯವಸ್ಥೆಯನ್ನು ನಾವು ಇಂದಿಗೂ ಬಳಸ್ತಾ ಇದ್ದೀವಿ. ಕಾರ್ನ್ವಾಲಿಸ್ನ ಕಾಲದಲ್ಲಿ ಜಾರಿಯಾಗಿರ್ತಕ್ಕಂಥ ನ್ಯಾಯಾಂಗ ಪದ್ಧತಿಯನ್ನು ಅಥವಾ ನ್ಯಾಯಾಂಗ ವ್ಯವಸ್ಥೆಯನ್ನು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಉಕ್ಕಿನ ಕವಚ ಅಂತ ಕರೆದ್ವಿ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಉಕ್ಕಿನ ಕವಚ ಎಂದು ಕರೆಯಲಾಗಿದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆ ಉಕ್ಕಿನ ಕವಚ ಅಂತ ಯಾವುದನ್ನು ಕರೆಯಲಾಯಿತು? ಕಾರ್ನ್ವಾಲಿಸ್ನ ಕಾಲದಲ್ಲಿ ಜಾರಿಯಾಗಿರ್ತಕ್ಕಂಥ ನ್ಯಾಯಾಂಗ ಸುಧಾರಣೆಗಳನ್ನು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಉಕ್ಕಿನ ಕವಚ ಅಂತೇಳಿ ಕರೆಯಲಾಗ್ತದೆ. ಓಕೆ, ಇದೊಂದು ಈತನ ಅತಿ ಮುಖ್ಯವಾಗಿರ್ತಕ್ಕಂಥ ಸುಧಾರಣೆ. ಮತ್ತೇನು ಇವನ ಕಾಲದೊಳಗೆ ಕಾರ್ನ್ವಾಲಿಸ್ನ ಕಾಲದಾಗ ಆಗಿರ್ತಕ್ಕಂಥ ಸುಧಾರಣೆಗಳು ಯಾವಪ್ಪ ಅಂತಂದರೆ ಆಡಳಿತ ಮತ್ತು ನ್ಯಾಯಾಂಗವು ಸರಿಯಾಗಿ ನಡಿಬೇಕು ಅಂತಂದರೆ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ರೂಪಿಸಿದ. ಕಾರ್ನ್ವಾಲಿಸ್ನ ಕಾಲದಲ್ಲಿ ರೂಪಿಸಿರ್ತಕ್ಕಂಥ ನ್ಯಾಯಾಂಗ ಮತ್ತು ಆಡಳಿತದ ನೀತಿಗಳೇನಿದಾವೋ ಅದೆಲ್ಲವನ್ನು ಸೇರಿಸಿ ಕಾರ್ನ್ವಾಲಿಸ್ ಕೋಡ್ ಎಂದು ಕರೆಯಲಾಯಿತು. ಅದೆಲ್ಲವನ್ನು ಸೇರಿಸಿ ಕಾರ್ನ್ವಾಲಿಸ್ ಕೋಡ್ ಅಂತ ಕರೆಯಲಾಯಿತು. ಕಾರ್ನ್ವಾಲಿಸ್ ಕೋಡ್ ಯಾವುದಕ್ಕೆ ಸಂಬಂಧಪಟ್ಟದ? ಕಾರ್ನ್ವಾಲಿಸ್ನ ಕಾಲದ ನ್ಯಾಯಾಂಗ ಸುಧಾರಣೆ ಮತ್ತು ಆಡಳಿತ ಸುಧಾರಣೆ. ಕಾರ್ನ್ವಾಲಿಸನು 1793 ಏನು ಕಾರ್ನ್ವಾಲಿಸ್ ಕೋಡನ್ನು ಪರಿಚಯಿಸಿದ ನೋಡ್ರಿ, ಒಂದು ಸಮಿತಿಯನ್ನು ಪರಿಚಯಿಸಿದ ನೋಡ್ರಿ. ಆ ಸಮಿತಿಯನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿ ಜಾರ್ಜ್ ಬಾರ್ಲೋ ಅಂತ. ಜಾರ್ಜ್ ಬಾರ್ಲೋ. ಈ ಜಾರ್ಜ್ ಬಾರ್ಲೋ ಎಂಬಾತ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ, ಕೋಡ್ ಆಫ್ ರೆಗ್ಯುಲೇಷನ್ ಅಂತೇಳಿ. ಕೋಡ್ ಆಫ್ ರೆಗ್ಯುಲೇಷನ್ ಕಾರ್ನ್ವಾಲಿಸ್ನ ಕಾಲದೊಳಗೆ ಜಾರಿಯಾಗಿರ್ತಕ್ಕಂಥ ನ್ಯಾಯಾಂಗ ಸುಧಾರಣಾ ನೀತಿ ಮತ್ತು ಆಡಳಿತ ಸುಧಾರಣಾ ನೀತಿ ಏನಿತ್ತೋ ಅದನ್ನು ಇಟ್ಟುಕೊಂಡು ಜಾರಿಗೆ ಬರೆದಿರ್ತಕ್ಕಂಥ ಒಂದು ಕೃತಿ ಯಾವುದಪ್ಪ? ಕೋಡ್ ಆಫ್ ರೆಗ್ಯುಲೇಷನ್. ಕೋಡ್ ಆಫ್ ರೆಗ್ಯುಲೇಷನ್ ಬರೆದವನು ಯಾರು ಅಂತಂದರೆ ಜಾರ್ಜ್ ಬಾರ್ಲೋ ಅಂತಕ್ಕಂಥ ವ್ಯಕ್ತಿ. ಜಾರ್ಜ್ ಬಾರ್ಲೋ ಅಂತಕ್ಕಂಥ ವ್ಯಕ್ತಿ. ಇನ್ನು ನೆಕ್ಸ್ಟ್ ಕಾರ್ನ್ವಾಲಿಸ್ನ ಕಾಲದ ಇನ್ನೊಂದು ಅತೀ ಮುಖ್ಯವಾದದ್ದು ಎಕ್ಸಾಮ್ನ್ಯಾಗ ಪದೇ ಪದೇ ಕೇಳುವಂಥದ್ದು ಯಾವುದು? ಅಂಥ ನೀತಿ ಯಾವುದನ್ನು ಜಾರಿ ತಂದ ಇವನು ಕಾರ್ನ್ವಾಲಿಸ್ ಅಂತಂದರೆ ನೋಡೋಣ. ಈಗ ನಾನೊಬ್ಬ ಜಮೀನ್ದಾರ. ನನ್ನ ನಂತರ ನನ್ನ ಮಗ ಜಮೀನ್ದಾರ ಆಗಬೇಕು, ಅವನ ನಂತರ ಅವನ ಮಗ ಜಮೀನ್ದಾರ ಆಗಬೇಕು, ಅವನ ನಂತರ ಅವನ ಮಗ ಜಮೀನ್ದಾರ ಆಗಬೇಕು. ಅಂದರೆ ಜಮೀನುದಾರಿಕೆ ಹಕ್ಕನ್ನು ವಂಶ ಪಾರಂಪರ್ಯಗೊಳಿಸಿದ. ಜಮೀನುದಾರಿಕೆ ಹಕ್ಕನ್ನು ವಂಶ ಪಾರಂಪರ್ಯಗೊಳಿಸಿದ. ಇದು ಒಂದು.
ಜಮೀನ್ದಾರಿಕೆ ಹಕ್ಕನ್ನು ವಂಶ ಪಾರಂಪರ್ಯಗೊಳಿಸಿದ ಯಾರೋ ಕಾರ್ನ್ವಾಲಿಸ್. ಇದು ಒಂದು. ಎರಡನೆಯದ್ದು ಜಮೀನು ನಂದು ಅಂದರೆ ಜಮೀನ್ದಾರಂದು, ದುಡಿಯವನು ರೈತ, ಕಂದಾಯ ಸಂಗ್ರಹ ಮಾಡೋ ನಾನು ಜಮೀನ್ದಾರ. ಸಂಗ್ರಹವಾದಂಥ ಕಂದಾಯದೊಳಗೆ ಏನು ಭೂ ಕಂದಾಯ ಸಂಗ್ರಹ ಆಗತ್ತೆ ನೋಡ್ರಿ, ಈಗ ರೈತರ ಕಡೆಯಿಂದ ಸಂಗ್ರಹ ಮಾಡ್ತಾರಲ್ಲ, ಎಷ್ಟು ಸಂಗ್ರಹ ಆಗ್ತದೋ ಸಂಗ್ರಹವಾದಂಥ ಕಂದಾಯದೊಳಗೆ ಕೇವಲ 11% ಮಾತ್ರ ಜಮೀನ್ದಾರಿಗೆ ಹೋಗ್ತಿತ್ತು. ಕೇವಲ 11% ಮಾತ್ರ ಜಮೀನ್ದಾರಿಗೆ ಹೋಗ್ತಿತ್ತು. ಇನ್ನುಳಿದಂಥ 89% ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೋಗ್ತಿತ್ತು. 11% ಯಾರಿಗೆ ಹೋಗ್ತಿತ್ತು? ಜಮೀನ್ದಾರಿಗೆ ಹೋಗ್ತಿತ್ತು. 89% ಕಂಪ್ನಿ ಹೋಗ್ತಿತ್ತು. ಈ ವಿಚಾರ ಮಾಡ್ರಿ, ಜಮೀನಿನ ಹಕ್ಕು ಜಮೀನ್ದಾರರಿಗೆ ವಂಶ ಪಾರಂಪರ್ಯ ಆಯಿತು. ಇನ್ನು ರೈತರಿಂದ ಕಂದಾಯ ಸಂಗ್ರಹ ಮಾಡೋವನು ನಾನು ಅಂದರೆ ಜಮೀನ್ದಾರ. ಸಂಗ್ರಹ ಮಾಡಿದ ಕಂದಾಯದೊಳಗೆ 11% ಮಾತ್ರ ನಾನು ಇಟ್ಕೊಳ್ಬೇಕಂತೆ, 89% ಈಸ್ಟ್ ಇಂಡಿಯಾ ಕಂಪ್ನಿ ಕೊಡ್ಬೇಕಂತೆ. 89% ಈಸ್ಟ್ ಇಂಡಿಯಾ ಕಂಪ್ನಿ ಕೊಡ್ಬೇಕಂತೆ. ಇಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದ. ಇದನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಇದನ್ನೇನು ಕರಿತೀವಿ ನಾವು? ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಕಾಯಂ ಜಮೀನ್ದಾರಿ ಪದ್ಧತಿ, ಪರ್ಮನೆಂಟ್ ಲ್ಯಾಂಡ್ ರೆವಿನ್ಯೂ ಸೆಟ್ಲ್ಮೆಂಟ್ ಸಿಸ್ಟಮ್. ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಪರ್ಮನೆಂಟ್ ಲ್ಯಾಂಡ್ ರೆವಿನ್ಯೂ ಸೆಟ್ಲ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಜಾರಿ ಆದವಾಗ 1793. ಜಾರಿಗೆ ತಂದವನು ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಇದಕ್ಕೆ ಮತ್ತೆ ಬೇರೆ ಬೇರೆ ಹೆಸರುಗಳದಾವ. ಯಾವುವು? ಕಾಯಂ ಗುತ್ತಾ ಪದ್ಧತಿ, ಕಾಯಂ ಸಂಧಾನ ಕಾಯ್ದೆ, ಇನ್ನೊಂದು ಕಾಯಂ ಜಮೀನ್ದಾರಿ ಪದ್ಧತಿ, ಮಾಲ್ಗೋ ಜಾರಿ ಪದ್ಧತಿ, ಬಿಸ್ವೇದಾರಿ ಪದ್ಧತಿ ಅಂತೆಲ್ಲ ಬೇರೆ ಬೇರೆ ಹೆಸರಿಂದ ನಾವು ಇದನ್ನು ಕರಿತಿರ್ತೇವೆ. ಓಕೆ, ಇರಲಿ, ಇದೊಂದು ಕಾಯಂ ಜಮೀನ್ದಾರಿ ಪದ್ಧತಿ. ಇಲ್ಲಿ ಏನಾಯಿತು ಅಂತಂದ್ರೆ, ಭೂಮಿ ನಂದು, ಜಮೀನು ನಂದು ಅಂದರೆ ಜಮೀನ್ದಾರಂದು, ದುಡಿಯವ ರೈತ, ಅವರಿಂದ ನಾನು ಕಂದಾಯ ಸಂಗ್ರಹ ಮಾಡ್ಬೇಕಂತೆ. 11% ನಾನು ಜಮೀನ್ದಾರಿಗೆ ಇಟ್ಕೋಬೇಕಂತ, ನಾನು 89% ಕಂಪ್ನಿ ಕೊಡ್ಬೇಕಂತೆ. ಅವಾಗ ನಾ ಏನು ಮಾಡಕತ್ತೆ ಗೊತ್ತನ್ರಿ? ನಾನು ಜಮೀನ್ದಾರ ರೈತರ ಕಡೆಯಿಂದ 100 ಸಂಗ್ರಹ ಮಾಡೋ ಜಾಗದಾಗ 200 ಸಂಗ್ರಹ ಮಾಡೋದು. 200 ಸಂಗ್ರಹ ಮಾಡಿ ಅದರೊಳಗೆ ಲೆಕ್ಕ ಬ್ರಿಟಿಷ್ ಕಂಪ್ನಿಗೆ ಕೇವಲ 100 ಅಷ್ಟೇ ತೋರಿಸೋದು. ಸಂಗ್ರಹ ಮಾಡಿದೆಷ್ಟೋ? 200. ಲೆಕ್ಕ ತೋರಿಸೋದು 100. 111 ನಾನು ಇಟ್ಕೊಂಡು 89 ಮಾತ್ರ ಕಂಪ್ನಿಗೆ ಕೊಡೋದು. ಅಂದರೆ ಜಮೀನ್ದಾರನೂ ರೈತರನ್ನ ಶೋಷಣೆ ಮಾಡಕತ್ತ, ಬ್ರಿಟಿಷರು ರೈತರನ್ನೇ ಶೋಷಣೆ ಮಾಡಕತ್ತರು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ರೈತ ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿಯೇ ಸತ್ತು ಹೋದ ಅಂತೇಳಿ. ಯಾವ ಪದ್ಧತಿಯನ್ನು ನೋಡಿ ಹೇಳಿದ್ರಪ್ಪ ಅಂತಂದರೆ, ಈ ಕಾಯಂ ಜಮೀನ್ದಾರಿ ಪದ್ಧತಿ ನೋಡಿ ಹೇಳ್ತಾರೆ, ರೈತ ಸಾಲದಲ್ಲೇ ಹುಟ್ಟಿದ, ಸಾಲದಲ್ಲೇ ಬೆಳೆದ, ಸಾಲದಲ್ಲೇ ಸತ್ತು ಹೋದ ಅಂತೇಳಿ. ಇದನ್ನು ನೋಡಿಯೇ ನಮ್ಮ ಕುವೆಂಪು ಅವ್ರು ಹೇಳ್ತಾರಂತ ಅನಿಸ್ತದೆ. ಏನು ಹೇಳ್ತಾರೆ ಕುವೆಂಪು ಅವರು? ಕರಿಯರದಾದರೇನು, ಬಿಳಿಯರದಾದರೇನು, ವಿಜಯನಗರವೋ, ಮರಾಠರದೋ, ಮೊಘಲರ ಆಳ್ವಿಕೆಯೋ, ಎಲ್ಲರೂ ತಿಗಣೆಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿಯಾದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ಚಂದ ಹೇಳಿದ್ರು ಕುವೆಂಪು ಅವರು. ಕರಿಯರದಾದರೇನು, ಬಿಳಿಯರದಾದರೇನು, ವಿಜಯನಗರವೋ, ಮರಾಠರದೋ, ಮೊಘಲರ ಆಳ್ವಿಕೆಯೋ, ಎಲ್ಲರೂ ತೆಗಣೆಗಳೇ ನನ್ನ ನೆತ್ತರಿಗೆ. ಅಂದರೆ ಎಲ್ಲರೂ ರೈತರ ನೆತ್ತರಿಗೆ ತೆಗಣೆಗಳಂತೆ. ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ, ನಮ್ಮವರೇ ಹದ ಹಾಕಿ ತಿವಿದಿರೋದು ಹೂವೆ ಅಂತ ಕೇಳ್ತಾರೆ. ಯಾರಪ್ಪ? ಕುವೆಂಪು ಕೇಳ್ತಾರ. ಇಂಥ ಕೆಲವೊಂದಿಷ್ಟು ಪದ್ಧತಿಗಳನ್ನು ನೋಡಿಯೇ ಕುವೆಂಪು ಅವರು ಆ ರೀತಿ ಹೇಳಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅಂದರೆ ಇದರ ಅರ್ಥ ಏನು? ಕರಿಯರದಾದ್ರೇನು, ನಮ್ಮದಾದ್ರೇನು, ಬಿಳಿಯರದು ಬ್ರಿಟಿಷರದಾದ್ರೇನು, ವಿಜಯನಗರ ಆದ್ರೇನು, ಮೊಘಲರಾದ್ರೇನು, ಮರಾಠರಾದ್ರೇನು, ಎಲ್ಲರೂ ತಿಗಣೆಗಳೇ ನನ್ನ ನೆತ್ತರಿಗೆ ಅಂತೇಳಿ ಯಾರು ಹೇಳ್ತಾರಪ್ಪ? ಕುವೆಂಪು ಹೇಳ್ತಿರ್ತಾರೆ. ಇಂಥ ಪದ್ಧತಿ ನೋಡಿನೇ ಅವ್ರು ಆ ರೀತಿಯಾಗಿ ಹೇಳಿರ್ಬೋದು ಅಂತೇಳಿ ನಾನು ಅಂದ್ಕೊಳ್ತೀನಿ. ಇದೊಂದು ಕಾಯಂ ಜಮೀನ್ದಾರಿ ಪದ್ಧತಿ. ಹಾಗಾದರೆ ಕಾಯಂ ಜಮೀನ್ದಾರಿ ಪದ್ಧತಿ ಮೊದಲು ಎಲ್ಲಿ ಜಾರಿ ಆಯಿತು ಅಂತಂದರೆ, ಈ ಪದ್ಧತಿಯನ್ನು ಮೊದಲು ಬಂಗಾಳದಲ್ಲಿ ಜಾರಿಗೆ ತರಲಾಯಿತು, ನಂತರ ಬಿಹಾರದಲ್ಲಿ ಜಾರಿಗೆ ತರಲಾಯಿತು, ನಂತರ ಒಡಿಸ್ಸಾದಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರಲಾಗ್ತದೆ. ಎಲ್ಲಿ? ಒಡಿಸ್ಸಾ. ಇದೊಂದು ಕಾರ್ನ್ವಾಲಿಸ್ನ ಕಾಲದಲ್ಲಿ ಜಾರಿಯಾಗಿರುವಂಥದ್ದು. ಇಲ್ಲಿ ಈಸಿಯಾಗಿ ನೆನ್ಪಿಟ್ಟುಕೊಳ್ಬೇಕಂತಂದರೆ ನಾವು ಹಿಂಗೆ ಮಾಡ್ಬೋದು. ಇದನ್ನು ನೋಡೋಣ. ಕಾರ್ನ್ವಾಲಿಸ್ ಅಂತ ಐತಿ. ಈ ಕಾರ್ನ್ವಾಲಿಸ್ನ ಕಾಲದೊಳಗೆ ಜಾರಿಯಾಗಿರ್ತಕ್ಕಂಥ ಸುಧಾರಣೆಗಳೇನು? ಕಾ ಅಂತೈತಾ, ಈತನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು. ನಾ ಅಂತೈತಾ, ನಾಗರಿಕ ಸೇವೆಗಳನ್ನು ಜಾರಿಗೆ ತಂದನು, ನ್ಯಾಯಾಂಗ ಸುಧಾರಣೆಯನ್ನು ಜಾರಿಗೆ ತಂದನು. ವಾಲಿಸ್ ಅಂತೈತಿ, ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದನು. ಇಷ್ಟು ಈಜಿ ನೆನ್ಪಿಟ್ಕೊಂಡು, ಇವನ ಕಾಲದ ಅತಿ ಮುಖ್ಯವಾದದ್ದು ಕಾಯಂ ಜಮೀನ್ದಾರಿ ಪದ್ಧತಿ, ನಾಗರಿಕ ಸೇವೆಗಳು ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಈತ ಜಾರಿಗೆ ತರ್ತಾನೆ. ಇದು ಕಾರ್ನ್ವಾಲಿಸ್ನ ಕಾಲದಾಗ ಆಗಿರ್ತಕ್ಕಂಥ ಸುಧಾರಣೆಗಳು. ಈ ಕಾರ್ನ್ವಾಲಿಸ್ನ ನಂತರ ಬರ್ತಕ್ಕಂಥ ಒಬ್ಬ ಗವರ್ನರ್ ಜನರಲ್ ಸರ್ ಜಾನ್ ಶೋರ್ ಅಂತೇಳಿ, ಸರ್ ಜಾನ್ ಶೋರ್ ಅಂತಕ್ಕಂಥ ಒಬ್ಬ ಗವರ್ನರ್, ಬಂಗಾಳದ ಗವರ್ನರ್ ಜನರಲ್ ಬರ್ತಾನೆ. 1793ರಿಂದ 1798ರವರೆಗೆ ಈ ಸರ್ ಜಾನ್ ಶೋರ್ ಇರ್ತಾನೆ. 1793ರಿಂದ 1798 ಸರ್ ಜಾನ್ ಶೋರ್.
ಭಾರತಕ್ಕೆ ಬಂದಂಥ ಗವರ್ನರ್ ಜನರಲ್ಗಳಲ್ಲಿ ಅತ್ಯಂತ ಶಾಂತ ಸ್ವಭಾವದ ವ್ಯಕ್ತಿ ಸರ್ ಜಾನ್ ಶೋರ್. ಯಾಕೆ ಯಾಕೆ ಹೇಳಿದ್ವಿ ಅಂತಂದರೆ, ಈ ಲಾರ್ಡ್ ಕಾರ್ನ್ವಾಲಿಸ್ ಅನ್ನೋ ಟಿಪ್ಪುನ ಮೇಲೆ ಯುದ್ಧ ಮಾಡಿದ್ದ. 3ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ನಡೀತದೆ 1792. 1792ರಾಗ ಕಾರ್ನ್ವಾಲಿಸ್ನು ಟಿಪ್ಪುನನ್ನು ಸೋಲಿಸಿ ಆತನ ಜೊತೆಗೆ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಂಡಿದ್ದ. ಟಿಪ್ಪುನ ಅರ್ಧ ರಾಜ್ಯವನ್ನು ಪಡ್ಕೊಂಡಿದ್ದ. ಅಷ್ಟೇ ಅಲ್ಲದೆ ಟಿಪ್ಪು ಈತನಿಗೆ ಅಂದರೆ ಕಂಪ್ನಿಗೆ 330 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಎಷ್ಟು? 3,30,00,000 ಕೊಡಬೇಕಾಗಿತ್ತು. ಅಷ್ಟು ಕೊಡುವವರೆಗೆ ಟಿಪ್ಪುವಿನ 2 ಮಕ್ಕಳನ್ನು ಒತ್ತೆ ಇಟ್ಕೊಂಡಿದ್ದ ಲಾರ್ಡ್ ಕಾರ್ನ್ವಾಲಿಸ್. ಆದರೆ ಟಿಪ್ಪು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಕತ್ತಿದ್ದ. ಕುಣಿಗಲ್ನಲ್ಲಿ ಕುದುರೆ ಫಾರ್ಮನ್ನು ಮಾಡಿ ಕ್ಷಿಪಣಿಗಳನ್ನು ತಯಾರು ಮಾಡಕತ್ತಿದ್ದ. ಬೇರೆ ಬೇರೆ ದೇಶದ ಅರಸರಿಂದ ಸಹಾಯವನ್ನು ಪಡಿತಿದ್ದ. ಆದರೆ ಈ ಸರ್ ಜಾನ್ ಶೋರ್ ಆತನ ಜೊತೆ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಾರದ್ದಕ್ಕಾಗಿ 1795ರೊಳಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳೇ ಈತನ ವಿರುದ್ಧ ದಂಗೆ ಎದ್ರು. ಕಂಪನಿಯ ಅಧಿಕಾರಿಗಳ ದಂಗೆ ನಡೀತದ ಈತನ ವಿರುದ್ಧ. ಕಂಪನಿಯ ಅಧಿಕಾರಿಗಳ ದಂಗೆ ನಡೆಯಿತು. ಯಾರ ವಿರುದ್ಧ ಅಂತಂದರೆ ಸರ್ ಜಾನ್ ಶೋರ್ನ ವಿರುದ್ಧ. 1798ರೊಳಗೆ ಇವ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೆ. 98ರೊಳಗೆ ಇವನ ಸ್ಥಳದಲ್ಲಿ ಅಂದರೆ ಈ ಏನು ಅದಲ್ಲ ಇವನು ಸರ್ ಜಾನ್ ಶೋರ್ ಅಂತೇಳಿ, ಆ ಸರ್ ಜಾನ್ ಶೋರ್ನ ಸ್ಥಳದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂತಹ ಗವರ್ನರ್ ಜನರಲನ್ನು ಕಳಿಸಿಕೊಡ್ತಾರೆ. ನಂತರ ಬಂದವನು ಲಾರ್ಡ್ ಕಾರ್ನ್ವಾಲಿಸ್ ಅಲ್ಲ, ಲಾರ್ಡ್ ವೆಲ್ಲೆಸ್ಲಿ ಅಂತ ವ್ಯಕ್ತಿಯನ್ನು ಕಳಿಸಿಕೊಡ್ತಾರೆ. ಆ ಲಾರ್ಡ್ ವೆಲ್ಲೆಸ್ಲಿಯು 98ರಿಂದ 1805ರವರೆಗೆ ಆಡಳಿತವನ್ನು ಮಾಡ್ತಾನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ ನಾವು 4 ಜನ ಗವರ್ನರ್ ಮತ್ತು ಗವರ್ನರ್ ಜನರಲ್ಗಳ ಬಗ್ಗೆ ನಾವು ನೋಡಿದ್ದೀವಿ ಅಂತ. ನಾವು ಮುಂದಿನ ಒಂದು ತರಗತಿ ಒಳಗೆ ಅದು ಇನ್ನು 1 ದಿನ ಅಥವಾ 2 ದಿನ ಬಿಟ್ಟು ತರಗತಿಯನ್ನು ನಾನು ನಿಮಗೆ ಮಾಡ್ತೀನಿ. ಆ ಮುಂದಿನ ತರಗತಿ ಒಳಗೆ ಮತ್ತೆ ಲಾರ್ಡ್ ಕಾರ್ನ್ವಾಲಿಸ್ ಆಗಿರ್ಬೋದು, ಜಾರ್ಜ್ ಬಾರ್ಲೋ ಅಂತ ಬರ್ತಾನೆ, ಲಾರ್ಡ್ ಹೆಸ್ಟಿಂಗ್ಸ್ ಅಂತ ಇರ್ತಾನೆ, ಆಮೇಲೆ ಅವನ ಲಾರ್ಡ್ ಹೆಸ್ಟಿಂಗ್ಸು, ಲಾರ್ಡ್ ಮಿಂಟೋ, ಲಾರ್ಡ್ ಅಮರ್ಡ್ಸು, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಬರ್ತಾರೋ ಇವ್ರ ಬಗ್ಗೆ ನಾವು ಮುಂದಿನ ಒಂದು ತರಗತಿ ಒಳಗೆ ಡಿಟೇಲ್ ಆಗಿ ಅಧ್ಯಯನವನ್ನು ಮಾಡೋಣಂತೆ. ಓಕೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ಅಪ್ಲೋಡ್ ಮಾಡ್ತಕ್ಕಂಥ ಹಾಗೂ ಲೈವ್ ಆಗಿ ಮಾಡ್ತಕ್ಕಂಥ ಎಲ್ಲ ತರಗತಿಗಳ ನೋಟಿಫಿಕೇಷನನ್ನು ಪಡಿಬೋದು. ಆತ್ಮೀಯರೇ, ನಮ್ಮ ಸಂಸ್ಥೆ ಸ್ಪರ್ಧಾ ಜೀನಿಯಸ್ ಅಂತೇಳಿ ನೀವು ನೋಡ್ಬೋದು. ನಮ್ಮ ಸಂಸ್ಥೆಯ ಇಮೇಜನ್ನು ಕಾಣ್ಬೋದು ಇಲ್ಲಿ. ನಮ್ಮ ಸಂಸ್ಥೆ ಸ್ಪರ್ಧಾ ಜೀನಿಯಸ್ಸು. ನಾನು ಹೇಳಿದಾಗಲೇ ಈ ಜೀನಿಯಸ್ ಹೆಸರಿಟ್ಟುಕೊಂಡು ಬೇರೆ ಸಂಸ್ಥೆಗಳು ಇರ್ಬೋದು, ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೊರಟಿಲ್ಲ. ಆದರೆ ನಮ್ಮ ಸಂಸ್ಥೆ ನಮ್ಮನ್ನು ಕೇಳ್ಕೊಂಡು ಬಂದಿರತಕ್ಕಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಮಿಸ್ಗೈಡ್ ಆಗ್ತಾ ಇದ್ದೀರಿ. ಅದಕ್ಕಾಗಿ ನಮ್ಮ ಸಂಸ್ಥೆ ಸ್ಪರ್ಧಾ ಜೀನಿಯಸ್ ಧಾರವಾಡ ಜಯನಗರ ಕ್ರಾಸ್ನಲ್ಲಿದೆ. ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕಿಗೆ ನಾವು ಬ್ಯಾಚನ್ನು ಹೊಸ KS, PSI, SDA, FDA, PCC, TET, PDO ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ತರಗತಿಗಳನ್ನ ನಾವು ಪ್ರತಿ ತಿಂಗಳು 8 ಮತ್ತು 22ಕ್ಕೆ ಸ್ಟಾರ್ಟ್ ಮಾಡ್ತೀವಿ. 1 ವಾರ 7 ದಿನಗಳ ಕಾಲ ಉಚಿತವಾಗಿ ತರಗತಿಗೆ ಹಾಜರಾಗಿ ಎಲ್ಲ ತರಗತಿಗಳು, ಎಲ್ಲ ಉಪನ್ಯಾಸಕರ ಉಪನ್ಯಾಸ ಇಷ್ಟ ಆದಮೇಲೆ ಪ್ರವೇಶವನ್ನು ಪಡೆಯಲು ಅವಕಾಶ ಕಲ್ಪಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಏಕೈಕ ಸಂಸ್ಥೆ ನಮ್ಮದು. ಇನ್ನೊಂದು ಮಾತು ಹೇಳ್ತೀನಿ, ಇತಿಹಾಸವನ್ನು ಸಂಪೂರ್ಣವಾಗಿ ನಾನೇ ಬೋಧಿಸ್ತೇನೆ ನಮ್ಮ ಸಂಸ್ಥೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಲ್ಲಿವರೆಗೆ ತರಗತಿ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.